ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮುಳ್ಳಿಯವರೇ, ಕಾರ್ಯಕ್ರಮನ ಶುರು ಮಾಡಿ. ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಅಡಿಗೆನ ಮಾಡ್ತಾ ಇದ್ದೀರಾ? ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮ ಗೃಹಿಣಿಯರ ದಿನ. ಈ ಗೃಹಿಣಿಯರ ದಿನ ಎಲ್ಲಾ ಗೃಹಿಣಿಯರನ್ನ ಕರೆಸಿ ವೈವಿಧ್ಯಮಯ ಅಡಿಗೆಗಳನ್ನ ಮಾಡುವಂತ ದಿನ. ನೋಡೋಣ ಇವತ್ತು ಯಾವ ಗೃಹಿಣಿಯರು ಬಂದಿದ್ದಾರೆ, ಯಾರ್ಯಾರ ಕೈ ರುಚಿನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೋಡಬಹುದು ತಿಳಿಸಿ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರಿತಾ ಇದ್ದೀನಿ. ನಮಸ್ಕಾರ ಮೇಡಮ್, ಬನ್ನಿ. ತಮ್ಮ ಹೆಸರು ಗೊತ್ತಾಗಿಲ್ಲ? ನಮ್ಮ ಹೆಸರು ದೀನಾ ಅಂಬೇಡ್ಕರ್ ಅಂತ. ದೀನಾ? ಹೌದು. ಓಕೆ, ದೀನಾ ಏನ್ ಮಾಡ್ಕೊಂಡಿದ್ದೀರಾ? ನಾವು BSc ಮಾಡ್ಕೊಂಡಿದ್ದೀವಿ. ಗೃಹಿಣಿ ನಾನು. ಓಕೆ. ಹೌದು. ಏನೋ ಕೈಲಿ ಪುಸ್ತಕ ಬೇರೆ ತಂದ್ಬಿಟ್ಟಿದ್ದೀರಾ ದೀನಾ? ಹೌದು, ಇದು ಕರ್ನಾಟಕ ಖಾದ್ಯಗಳು ಅಂತ ಪುಸ್ತಕ. ಓಕೆ. ಇದನ್ನ ನಮ್ಮ ಮಹಿಳಾ ಮಂಡಳಿಯವರು ಅಂದ್ರೆ ಪ್ರಗತಿ ಮಹಿಳಾ ಮಂಡಳಿಯವರು ಹೊರಡಿಸಿದ್ದೀವಿ. ಓಕೆ. ಇದರಲ್ಲಿ ನಮ್ಮ ಎಲ್ಲಾ ಸದಸ್ಯರು ಸೇರ್ಕೊಂಡು ಬರ್ದಿರೋ ಅಂತ ಅನೇಕ ರೆಸಿಪಿಗಳಿವೆ. ಓಕೆ, ಇದನ್ನ ಕೊಡಿ, ನಿಮ್ಗೆ ಕೊಡಿ. ಕೊಡ್ತೀವಿ. ಏನೇನ್ ಬರ್ದಿದ್ದೀರಾ ಬುಕ್ ನಲ್ಲಿ? ಎಷ್ಟು ನೋಡಿ. ರೆಸಿಪಿಗಳಿದೆ? ಸುಮಾರು ಪುಳಿ ಸಾರು, 108 ಚಪಾಟಿ, ಅಡೈ ದೋಸೆ, ಹಿಟ್ಟಿನ ಹೋಳಿಗೆ, ಉಪ್ಪಿನಕಾಯಿ, ಗೊಜ್ಜುಗಳು. ಓಕೆ, ಬೇಕಾದಷ್ಟು ಬರ್ತಿದ್ದಾರೆ. 108 ರೆಸಿಪಿಗಳಿವೆ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್ ಪ್ರಗತಿ ಮಹಿಳಾ ಮಂಡಳಿಯವರಿಗೆಲ್ಲರಿಗೂ ಸಹ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಏನ್ ಮಾಡ್ತಾ ಇದ್ದೀರಾ? ನಾನು ಈಗ ಸೋರೆಕಾಯಿ ಒಬ್ಬಟ್ಟು ಅಂತ ಮಾಡ್ತಾ ಇದ್ದೀನಿ. ಸೋರೆಕಾಯಿ ಒಬ್ಬಟ್ಟ? ಹೌದು. ಇದು ಯಾರಿಗ್ರಿ ದಿನ ಅವ್ರೆ? ಇದು ನೋಡಿ, ಸಾಧಾರಣವಾಗಿ ಈ ಬೇಳೆಗಳೆಲ್ಲ ನಮ್ಮ ವಯಸ್ಸಾಗ್ತಾ ಹೋಗ್ತಾ ಹೊಟ್ಟೆಗೆ ಸ್ವಲ್ಪ ಅಷ್ಟು ಒಳ್ಳೇದಲ್ಲ. ಅದಕ್ಕೋಸ್ಕರ ತರಕಾರಿಗಳಲ್ಲಿ ಒಬ್ಬಟ್ಟನ್ನು ಹೇಗ್ ಮಾಡೋದು ಅಂತ ನಾವು ಯೋಚಿಸಿ ಸೋರೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಇಂತ ಎಲ್ಲಾ ತರಕಾರಿಗಳಲ್ಲೂ ಒಬ್ಬಟ್ಟು ಮಾಡಬಹುದು ಅಂತ ನಾನು ತೋರಿಸ್ತೀನಿ. ಮಾಡ್ಕೊಳ್ಳಿ. ಹೀರೆಕಾಯಿ ಒಬ್ಬಟ್ಟು ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಮೇಡಮ್? ಸೋರೆಕಾಯಿ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಸೋರೆಕಾಯಿ, ಹುರಿಗಡಲೆ, ಮೈದಾ ಹಿಟ್ಟು, ಸಕ್ಕರೆ, ಅರಿಶಿನ, ಏಲಕ್ಕಿ ಪುಡಿ, ಚಿರೋಟಿ ರವೆ, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಈಗ ನನಗೆ ಒಂದು ಬಾಣ್ಲಿಯನ್ನು ಕೊಡಿ. ಓಕೆ, ಸೋರೆಕಾಯಿನ ಫಸ್ಟ್ ಬೇಯಿಸ್ಕೋಬೇಕಾ? ಎಣ್ಣೆ ಏನು ಬೇಡವಾ? ಇಲ್ಲ, ಇದನ್ನ ಹೀಗೆ ಹಾಕ್ತೀನಿ. ಸ್ವಲ್ಪ ತುಪ್ಪ ಅದ್ರ ಮೇಲೆ ಹಾಕ್ತೀನಿ. ಓಕೆ ಓಕೆ, ಹಾಕಿ ಹಾಕಿ, ಏನೇನ್ ಬೇಕೋ ಹಾಕೊಳ್ಳಿ. ನೀವು ಮಹಿಳಾ ಮಂಡಳಿ ಏನಾಗಿದ್ದೀರಾ? ನಾನು ಮಹಿಳಾ ಮಂಡಳಿಯಲ್ಲಿ ಸೆಕ್ರೆಟರಿ ಆಗಿದ್ದೀನಿ. ಅದಕ್ಕೆ ನೀವು ಮಾತಾಡ್ತಾ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ನಿಮ್ ಮಲ್ಲಿ ಹೆಂಗ್ ಮಾತಾಡ್ತೀರಾ ಹಂಗ್ ಮಾತಾಡಿ. ತೊಳಿದಿನ ಎಷ್ಟು ಜನ ಹೆಣ್ಣು ಮಕ್ಕಳ ಸದಸ್ಯರಿದ್ದಾರೆ ನಿಮ್ಮಲ್ಲಿ? ನಮ್ಮಲ್ಲಿ 200ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ, ಮಹಿಳೆಯರು. ಅದು ನೋಡಿ ಹೆಂಗ್ ಹೇಳ್ತಾ ಇದೀರಾ, ನಮ್ಮಲ್ಲಿ 200ಕ್ಕೂ. ಅದೇನಕ್ಕೆ 250 ಜನ ಇದ್ದಾರೆ ಮುಳ್ಳಿ ಇರೋದ್ರೆ ಮುಗ್ದೈತಲ್ವಾ? ಓಕೆ, ಎಷ್ಟು ತನಕ ಬೇಯಿಸ್ಕೋಬೇಕಿದ್ದೀನ? ಇದು ಒಂದ್ ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ತುಪ್ಪ ಹಾಕಿದ್ದೀರಾ? ಒಂದ್ ಸ್ಪೂನ್ ಹಾಕಿದೆ. ಹಾಕಿದ್ರಾ? ಮತ್ತೆ ಇದಕ್ಕೆ 1 ಬಟ್ಲು, 2 ಬಟ್ಲಿಗೆ 1 ಬಟ್ಲು ಸಕ್ಕರೆ ಹಾಕ್ಬೇಕು. 2 ಬಟ್ಲು ಸೋರೆಕಾಯಿಗೆ 1 ಬಟ್ಲಷ್ಟು ಸಕ್ಕರೆ ಹಾಕ್ಬೇಕು. ಆಮೇಲೆ ಅದನ್ನ ಮತ್ತೆ ಹುರ್ಕೋಬೇಕು. ನೀರ್ ಬಿಡತ್ತಲ್ವಾ, ಸ್ವಲ್ಪ ಅದು ನೀರ್ ಬಿಡದಂತೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹುರ್ಕೊಳ್ಳಿ ಮೇಡಮ್. ನಿಮ್ಮಲ್ಲೆಲ್ಲ ಹಾಡು ಹೇಳೋರೆಲ್ಲ ಸಿಗ್ತಾರಾ? ತುಂಬಾ ಜನ ಸಿಗ್ತಾರೆ ಇಲ್ಲಿ ನಮ್ಮಲ್ಲಿ. ಹಾಡು ಹೇಳೋರು, ಆಮೇಲೆ ಕಸೂತಿ ಮಾಡೋರು, ಆಮೇಲೆ ಅಡಿಗೆ ಮಾಡೋರಂತೂ ತುಂಬಾನೇ ಜನ ಸಿಗ್ತಾರೆ. ಹಂಗಂತೀರಾ? ಸರಿ, ನಾವು ಪ್ರಗತಿ ಪುರುಷ ಮಂಡಳಿ ಅಂತ ಮಾಡ್ಬೇಕು ಅನ್ಕೊಂಡಿದ್ವಿ. ಅಯ್ಯೋ ಬೇಡಪ್ಪ, ಅದು ಇದೆ ಅಂದ್ರೆ ಅಲ್ಲಿ ಕ್ಷೇಮಾಭಿವೃದ್ಧಿ ಸಂಘದವರು ಅಂತ ನಮ್ಮ ಏರಿಯಾದಲ್ಲಿ ಅವರು ಸಹ. ಹೌದಾ? ಕ್ಷೇಮಾಭಿವೃದ್ಧಿ ಸಂಘ ಅಂತ ಅವರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದ್ರಲ್ಲೂ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡು ಮಾಡ್ತಾರೆ. 2 ಬಟ್ಲು ಸೋರೆಕಾಯಿ ತಗೊಂಡಿದ್ರೆ 1 ಬಟ್ಲಷ್ಟು ಸಕ್ಕರೆನ ಹಾಕಿ ಫಸ್ಟ್ ತುಪ್ಪದಲ್ಲಿ ಬಾಡಿಸ್ಕೊಂಡಿದ್ದಾರೆ. ಇವಾಗ ಅದು ಚೆನ್ನಾಗಿ ಗಟ್ಟಿ ಆಗಬೇಕು. ಗಟ್ಟಿ ಆದ್ಮೇಲೆ ಒಬ್ಬಟ್ಟು ಮಾಡ್ತಾರೆ. ಸೋರೆಕಾಯಿ ಒಬ್ಬಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಗತಿ ಮಹಿಳಾ ಮಂಡಳಿಯ ಸೆಕ್ರೆಟರಿ ಅವ್ರ ಕಡೆಯಿಂದ. ಹೇಳ್ಬೋದಾ ಮೇಡಮ್? ಹೇಳಿ ಮೇಡಮ್. ಹುರುಗಡ್ಲೆ, ಇದಕ್ಕೆ ಹುರುಗಡ್ಲೆ ಓಕೆ ಹಾಕಿ. ಆಯ್ತಾ? ಪುಡಿ ಆಯ್ತಾ ದಿನ ಅವ್ರೆ? ಪುಡಿ ಆಯ್ತು. ಓ, ಪುಡಿ ಆಗ್ಬಿಟ್ಟಿದೆ. ಪುಡಿ ಆಗಿದೆ. ಅದಕ್ಕೆ ಇದನ್ನ ಹಾಕ್ತೀರಾ? ಏಲಕ್ಕಿ ಸೇರಿಸಬೇಕು. ಹಾಕಿ ಹಾಕಿ, ಏನೇನ್ ಬೇಕೋ ಸೇರಿಸ್ಕೊಳ್ಳಿ. ಇದಕ್ಕೆ ಸುಮಾರು ಒಂದು 5-6 ಏಲಕ್ಕಿ ಕುಟ್ಟಿದ್ದನ್ನ ಪುಡಿ ಮಾಡಿ ಹಾಕಬೇಕು. ಓಕೆ, ಉಂಡುಂಡೆಯಾಗಿ ಹಾಕಬೇಡಿ, ಕುಟ್ಟಿ ಪುಡಿ ಮಾಡಿ ಹಾಕಿ. ಓಕೆ, ಒಂದ್ 2 ನಿಮಿಷ ಇದನ್ನ ನೀವು ಮನೇಲಿ ನೀವು ಅಡಿಗೆ ಮಾಡೋದಾ? ಮನೇಲಿ ನಾನೇ ಅಡಿಗೆ ಮಾಡ್ತೀನಿ. ಇದನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಇದು ಯಾಕಂದ್ರೆ ನಮ್ಮ ಮಹಿಳಾ ಮಂಡಳಿಯಲ್ಲಿ ಒಂದ್ಸತಿ ಈ ಸೋರೆಕಾಯಿ ಐಟಮ್ ಕೊಟ್ಬಿಟ್ಟು ಎಲ್ಲರಿಗೂ ನೀವು ಅಡಿಗೆಗಳನ್ನ ಮಾಡ್ಕೊಂಡು ತಗೊಂಬನ್ನಿ, ಅದರಲ್ಲಿ ಬೆಸ್ಟ್ ಅಡಿಗೆಗೆ ಇದು ಒಳ್ಳೆಯ ಅಡಿಗೆಗೆ ಪ್ರೈಸ್ ಕೊಡ್ತೀವಿ ಅಂದಿದ್ರು. ಆಗ ನಾನು ಇದು ಮಾಡಿದಾಗ ಸ್ವಲ್ಪ ಪ್ರೈಸ್ ಬಂದಿತ್ತು. ಅದಕ್ಕೆ ಅದನ್ನ ನಾನು ಇಲ್ಲೂ ಮಾಡಿ ತೋರ್ಸೋಣ. ಒಳ್ಳೇದು 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 ಒಳ್ಳೇದು. ಹೊಸ ಹೊಸ ರುಚಿಗಳು ಬರಬೇಕು. ಅದೇ ಉಪ್ಪಿಟ್ಟು ಚಿತ್ರಾನ್ನ ಹೋಗ್ಬೇಕು ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಹೀರೆಕಾಯಿ ಹಲ್ವಾ ಆಗ್ಬಿಡ್ತೀನಿ ಸ್ವಲ್ಪ ಬಿಟ್ರೆ ನಾವು ಹಂಗೇನೆ. ಹೌದು, ಇದು ಆಕ್ಚುಲಿ ಸ್ವಲ್ಪ ಹಲ್ವಾ ಟೇಸ್ಟೇ ಬರುತ್ತೆ ನಿಮ್ಗೆ ಹೇಳ್ಬೇಕಂದ್ರೆ. ಆದ್ರೆ ಹಲ್ವಾ ವಿತ್ ಒಬ್ಬಟ್ಟು ಅಲ್ವಾ ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ. ಹಲ್ವಾ ತರ ಇರುತ್ತೆ ಆದ್ರೆ ಹಲ್ವಾ ಅಲ್ಲ. ಹಲ್ವಾ ಅಲ್ಲ.
ಸುಮಾರಾಗಿ ನೀರೆಲ್ಲ ಹಿಂಗೋಗಿದೆ. ಆವಿಯಾಗಿ ಹೋಗಿದೆ, ಹಿಂಗೋಗಿದೆ. ಓಕೆ. ಯಾಕಂದ್ರೆ ನಾನು ಜಾಸ್ತಿ ಹಿಂಡಲಿಲ್ಲ ಇದನ್ನ, ಯಾಕಂದ್ರೆ ಅದರದ ಅಂಶಗಳು ಅದರಲ್ಲೇ ಇರ್ಲಿ, ಹೆಚ್ಚಿನ ಪೌಷ್ಟಿಕಾಂಶ ಅದರಲ್ಲೇ ಇರ್ಲಿ ಅಂತ ಸ್ವಲ್ಪ ನಿಧಾನ ಆದ್ರೂ ಆದಷ್ಟು ಅದರಲ್ಲೇ ಹುರಿಯಕ್ಕೆ ಟ್ರೈ ಮಾಡಿ ಆಯ್ತು ಮಾಡಿದ್ವಿ. ಈಗ ಆಗೋಗಿದೆ ಇದು. Okay. ನೋಡಿ ಇವಾಗ ಪೂರ್ತಿ ನೀರೆಲ್ಲ ನೀರು ಹೋಗಿದೆ. ಹೋಗಿದೆ. ಈಗ ನೀರ್ ಇಷ್ಟು ಹೋದ್ರೆ ಸಾಕು. Okay. ಯಾಕಂದ್ರೆ ನಾವು ಹುರ್ಗಟ್ಲೆ ಹಿಟ್ಟನ್ನ ಇದರಲ್ಲಿ ಸೇರ್ಸೋದ್ರಿಂದ ಸ್ವಲ್ಪ Okay. ಅದು ಇರೋ ನೀರನ್ನ ಹಿಂಡ್ಕೊಂಡ್ಬಿಡತ್ತೆ. ಓಕೆ ಓಕೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕಾದ್ರೆ ತಣ್ಣಗಾಗ್ಲ ಇದು, ಆಮೇಲೆ ಉರ್ಗಡ್ಲೆ powder ಹಾಕ್ಬೇಕು. ಇದಕ್ಕೆ ಹಾಕೋಬೇಕಾ ಇವಾಗ ಅದನ್ನ? ಎಷ್ಟು ವರ್ಷ ಟೀಚರ್ ಕೆಲಸ ಮಾಡಿದ್ವಿ? ನಾನು ಹೆಚ್ಚಾಗಿ ಟೀಚರ್ ಕೆಲಸ ಮಾಡ್ಲಿಲ್ಲ, ಆದ್ರೆ ತುಂಬಾ ವರ್ಷಗಳು ಟ್ಯೂಷನ್ಸ್ ತಗೊಂಡಿದ್ದೀನಿ. 17 ವರ್ಷ ಟ್ಯೂಷನ್ ತಗೊಂಡೆ. ಹೆಂಗಾದ್ರೂ ಟೀಚರೇ ಬಿಡಿ. ನಾನು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ತಗೊಳ್ತಿದ್ದೆ, ಆದ್ರೆ ಮ್ಯಾಥ್ಸ್ ಟೀಚರ್ ನಾನು. ಅಯ್ಯೋ ಅಯ್ಯೋ, ನಾವು ಅದ್ರೊಳಗೆ ಸ್ವಲ್ಪ ವೀಕ್. ಸ್ಕೂಲಲ್ಲಿ ಇರ್ಬೇಕಾದ್ರೆ ಮ್ಯಾಥ್ಸ್ ಟೀಚರ್ ಆಗಿದ್ದೆ. ಓಕೆ ಇದು ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗತ್ತೆ ಇನ್ನು. ಓಕೆ ಮೇಡಮ್. ಸೊ ನಾವು ತಣ್ಣಗಾಗದೇ ಇರೋದ್ರಿಂದ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ತೀನಿ ಇವಾಗ. ಓಕೆ ಓಕೆ ಇಷ್ಟಾದ್ರೆ ಸಾಕು. ಓಕೆ. ಇದನ್ನ ಕಲ್ಸ್ಕೋಬೇಕಲ್ಲ ನೀವು ಹೂರ್ಣನ? ಹೂರ್ಣ ಕಲ್ಸಿದ್ದೀನಿ, ಹೂರ್ಣ ready ಆಯ್ತು, ಇದೆ. ಇವಾಗ ಹಿಟ್ಟ ಅದು ಜಸ್ಟ್ ಕಲ್ಸ್ಕೋಬೇಕು. ನಾನು ಹಿಟ್ಟು ತೋರಿಸ್ತೀನಿ ಕಲ್ಸೋದು ಅಷ್ಟೇ. ಓಕೆ. ಏನ್ ಕೊಂಡಿವಿ ನಿಮ್ಗೆ? ಈಗ ಮೈದಾ ಹಿಟ್ಟನ್ನ ಕಣಕ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಕನಕ ಅದಕ್ಕೆ ಮೈದಕ್ಕೆ ಎಷ್ಟು ರವೆ? ಒಂದು ಕಪ್ ಮೈದಾಗೆ 1/4 ಕಪ್ ರವೆ. ಓಕೆ. 1 ಕಪ್ ಮೈದಾಕ್ಕೆ 1/4 ಕಪ್ ರವೆ ಹಾಕಿ ಕಲಿಸ್ಬೇಕು. ಏನು ತುಪ್ಪ ಕಲ್ಸೋದು, ಎಣ್ಣೆ ಹಾಕ, ನೀರ್ ಹಾಕ? ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆ ಎರಡು ಹಾಕಿ. ತುಪ್ಪ 1 ಸ್ಪೂನ್, ಓಕೆ. ಎಣ್ಣೆ 1 ಸ್ಪೂನ್. ಓಕೆ. ನೀರ್ ಹಾಕಂಗಿಲ್ಲ? ನೀರ್ ಹಾಕ್ಬೇಕು. 1 ಚಿಟಿಕೆ ಉಪ್ಪು ಹಾಕ್ಬೋದು. ಸಖತ್ತು ನೀವು ಓದ್ಬಿಟ್ಟು ಪುಸ್ತಕನ ಬರ್ದ್ಬಿಟ್ಟು ಹಂಗೆ ಆಗ್ಬಿಟ್ಟಿದ್ದೀರಾ ದಿನಾರೆ. ಸೊ ಇದಕ್ಕೆ ಮತ್ತೆ ನೀರು ಅಲ್ಲಿರಲ್ಲಿದೆ ನೋಡಿ. ಕಡಲೆಕಾಯಿ ಉಂಡೆ ಕಜ್ಜಾಯ. ಈ ಓದಿದೆಲ್ಲ ಮಾಡಕ್ಕಾಗತ್ತಾ ನಿಮ್ ಪ್ರಕಾರ? ಹೌದು. ಯಾಕಂದ್ರೆ ನಾನು ಬುಕ್ ಬರೆಯಕ್ ಮುಂಚೆನೆ ನಮ್ಮ ಸದಸ್ಯರಿಗೆ ಹೇಳಿದ್ದೇನೆಂದ್ರೆ ಯಾವ ಮುಚ್ಚುಮರೆ ಇರಬಾರ್ದು, ಮಾಡೋದನ್ನ ಬರೀಬೇಕು. ವಿಧಾನ ಸಹ ಸರಿಯಾಗಿ ಕೊಡ್ಬೇಕು ಅಂತ ಒತ್ತೊತ್ತಿ ಹೇಳಿ ನಾವು ಅದನ್ನ ಹೇಳಿದೀವಿ ಆ ಅಂಶನ. ಮತ್ತೆ ಎಲ್ಲರೂ ಹಾಗೆ ಕೊಟ್ಟಿದ್ದಾರೆ. ಸುಮಾರು ಜನ ಮಾಡಿದವರು ಪ್ರಶಂಸೆ ಮಾಡಿದ್ದಾರೆ. ನೋಡಿ ಈ ತರ ಕಲಿಸ್ತಾ ಹೋಗ್ಬೇಕು. Okay. ಇದನ್ನ ಆಕ್ಚುಲಿ 2 ಗಂಟೆ ಕಾಲ ನೆನೆಸ್ಬೇಕು, ಅವಾಗ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ನೆನ್ಸಿಟ್ಬಿಡಿ, 2 ಗಂಟೆ ಆದ್ಮೇಲೆ ತಗೋಣ. ಓಕೆ ಮೇಡಮ್, ಈಗ ಅಲ್ಲಿ ನೀವು 2 ಅವರ್ ನೆನ್ಸಾದ್ಮೇಲೆ ತಂದಿರೋ ಅಂತ ಹಿಟ್ಟಿದೆ, ಹಿಟ್ಟಿದೆ. ಇಲ್ಲಿ ಹೂರ್ಣ ಇದೆ. ಹೌದು. ಏನ್ ಮಾಡ್ತೀರಾ ಮಾಡಿ. ಇದು 2 ಗಂಟೆ ಕಾಲ ನಾನು ನೆನೆಸಿಟ್ಟಿದ್ದೆ. ನೋಡಿ ಈ ತರ ಸಾಫ್ಟ್ ಬರುತ್ತೆ. ಓಕೆ. ಮೈದಾ, ಅದಕ್ಕೆ 1/4 ಭಾಗದಷ್ಟು ರವೆ, ತುಪ್ಪ, 1 ಚಿಟಿಕೆ ಉಪ್ಪು, ಮತ್ತೆ ಎಣ್ಣೆನ ಹಾಕಿ ಸ್ವಲ್ಪ ಎಣ್ಣೆ. ಕಲ್ಸ್ಕೊಂಡಿರೋಂಥದ್ದಲ್ವಾ? ಒಂದು 5 ಒಬ್ಬಟ್ಟು ಮಾಡ್ಬೋದು ನೀವು ಇವತ್ತು. ಸೋರೆಕಾಯಿ ಒಬ್ಬಟ್ಟು. ಹಾಕೋಬೋದಲ್ಲ? ಓಹೋ, ಸಖತ್ತಾಗಿ ಬಂತು ಬಿಡಿ. ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಯ್ತದೆ. ಗಟ್ಟಿ ಆಗ್ತದಲ್ಲ ಹೂರ್ಣ? ಆಕ್ಚುಲಿ ಒಬ್ಬಟ್ಟು ಮಾಡ್ಬೇಕಾದ್ರೆ ಹೂರ್ಣ ತಿಂದ್ರೆ ಸ್ವಲ್ಪ ಮಜಾ ಅನ್ಸುತ್ತೆ. ಏನಂತೀರಾ ನೀವು? ಅದು ಒಂಥರ ಇದು ಹೈಜಿನಿಕ್ ಪಾಯಿಂಟ್ ಅಲ್ಲಿ ಒಂದು ಹೊಟ್ಟೆಗೆಲ್ಲ ಇದು ಬೇಳೆಗಳು ಸೇರಲ್ಲ ಅನ್ನೋರು ಈ ತರಾನು ಮಾಡ್ಕೊಂತಾರೆ. ಓಕೆ. ಬೇಳೆ ಒಳ್ಳೇದಲ್ಲ. ತುಪ್ಪ ಹಾಕದ, ಎಣ್ಣೆ ಹಾಕದ? ತುಪ್ಪ ಮೇಲೆ ಹಾಕ್ಬೇಕು, ಮೇಲೆ ತುಪ್ಪ ಹರಿಸಿ. ಫಸ್ಟ್ ನಾನು ಲಟ್ಟಿಸ್ಬೇಕಾದ್ರೆ ಎಣ್ಣೆ ಸವರ್ತೀನಿ. ಓಕೆ. ಇದು ಪೂರನ್ ಪೋಳಿ ಅಂತ ನಮ್ಮಲ್ಲಿ ಹಾ ಹಾ. ತುಂಬಾ ಹೆಚ್ಚಿಗೆ ಮಾಡ್ತೀವಿ, ಎಲ್ಲಾ ಹಬ್ಬಗಳಲ್ಲೂ ಮಾಡ್ತೀವಿ. ಓಕೆ. ಇದು ಕಲರ್ ಬ್ರೌನ್ ಆಗುತ್ತಾ ಅಥವಾ ವೈಟ್ ಇರುತ್ತಾ ಮೈದಾ ಹಾಕಿರೋದ್ರಿಂದ? ಬ್ರೌನ್ ಆಗುತ್ತೆ ನೋಡಿ, ಈ ತರ ಬರುತ್ತೆ. ಸ್ವಲ್ಪ ಮಧ್ಯೆ ಮಧ್ಯೆ ಬ್ರೌನ್ ಬರುತ್ತೆ. ಓಕೆ ಓಕೆ ಓಕೆ. ಹಾಕೋಬಹುದು. ಹಾಕಿ ಹಾಕಿ ಹಾಕಿ. ಆಹಾ, ಸಖತ್ತಾಗಿ ಬಂದಿದೆ ಬಿಡಿ. ಇದು ಎಷ್ಟು ದಿವಸ, 8 ದಿವಸ ಇಟ್ಟರು ಏನು ಕೆಡಲ್ಲ.
ಈಗ ಸೋರೆಕಾಯಿ ಒಬ್ಬಟ್ಟು ರೆಡಿ ಆಗಿದೆ, ತಗೊಳ್ಳಿ. ಓಕೆ, ದೀನಾ ಅವ್ರು ನಮ್ಮ ಕಡೆ ಸೋರೆಕಾಯಿ ಒಬ್ಬಟ್ಟನ್ನ ಕೊಟ್ಬಿಟ್ಟಿದ್ದಾರೆ. ಅದ್ಭುತವಾದಂಥ ಸೋರೆಕಾಯಿ ಒಬ್ಬಟ್ಟು ಸುಮಾರು 7 ರಿಂದ 8 ದಿನಗಳು ಇಟ್ಟು ತಿಂದರೂ ಕೂಡ ಏನೂ ಆಗೋದಿಲ್ಲ ಮುರಳಿ ಅವರೇ. ಬೇಳೆ ತಿಂದು ಕೆಲವರಿಗೆ ಹೊಟ್ಟೆ ಕೆಡುತ್ತೆ, ಬೇಳೆ ಒಬ್ಬಟ್ಟು ತಿಂದರೆ ಕೆಲವ್ರಿಗೆ ಆಗಲ್ಲ. ಅದ್ರ ಬದಲು ಈ ಥರ ಸೋರೆಕಾಯಿ ಒಬ್ಬಟ್ಟು ಮಾಡ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ಅಂತ ನಮ್ಮ ಹತ್ರ ಹೇಳಿ ಈ ಥರ ಅದ್ಭುತವಾಗಿರೋ ಒಬ್ಬಟ್ಟನ್ನ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸೋರೆಕಾಯಿ ಒಬ್ಬಟ್ಟು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹುರಿಗಡಲೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ಸೋರೆಕಾಯಿ ತುರಿ ಹಾಕಿ ಹುರಿದು ಸಕ್ಕರೆ, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಕುದಿಸಿ. ಮಿಶ್ರಣ ಗಟ್ಟಿಯಾದಾಗ ಪುಡಿ ಮಾಡಿಕೊಂಡ ಹುರಿಗಡಲೆ ಹಾಕಿ ಕಲಸಿ ಹೂರಣ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ತುಪ್ಪ, ಎಣ್ಣೆ, ಉಪ್ಪು, ನೀರು ಹಾಕಿ ಕಲಸಿ. ತಯಾರಿಸಿಕೊಂಡ ಕಣಕದಲ್ಲಿ ಹೂರಣವನ್ನು ತುಂಬಿ ಲಟ್ಟಿಸಿ ಕಾದ ತವಾದ ಮೇಲೆ ತುಪ್ಪ ಹಾಕಿ 2 ಕಡೆ ಬೇಯಿಸಿ. ಈಗ ಸೋರೆಕಾಯಿ ಒಬ್ಬಟ್ಟು ಸವಿಯಲು ಸಿದ್ಧ. ಏನಕ್ಕೆ ಅಷ್ಟೊಂದು ಟೆನ್ಷನ್ ನಿಮ್ಗೆ? ಏನಿಲ್ಲ, ಟೆನ್ಷನ್ ಏನಿಲ್ಲ. ಸ್ವಲ್ಪ ಟೆನ್ಷನ್ ಇದೆ. ಇಲ್ಲ ಇಲ್ಲ, ಅನಿಸ್ತಾ ಇದೆ ನನಗೆ. ಹಾಗೇನಿಲ್ಲ. ಏನು ಅರ್ಜೆಂಟ್ ಆಗಿ ಮಾಡಿ ಬಿಸಾಕ್ಬಿಡ್ಬೇಕಂತಲ್ಲ? ಇಲ್ಲ ಇಲ್ಲ, ಆಗಿಲ್ಲ. ಪಾಪ ನೀವು 20 ನಿಮಿಷ ಅಂದ್ರಲ್ಲ, ನಾನು ಅದಕ್ಕೋಸ್ಕರ ಬೇಗ ಬೇಗ ಮಾಡಿದೆ ಅಂತ ಮಾಡಿ ಕೊಟ್ಬಿಡೋಣ ಅಂತ. ಏನಾದ್ರೂ ದೀರ ಅವ್ರಿಗೆ 1 hour ಟೈಮ್ ಕೊಟ್ಟಿದ್ರೆ ಒಂದು 150 ಸೋರೆಕಾಯಿ ಇದು ಒಬ್ಬಟ್ಟಾಗ್ಬಿಡೋದೇನೋ ಇವತ್ತು. ಏನಂತ ಫಸ್ಟ್ ಟೈಮ್ ಟಿವಿ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಅದರಲ್ಲೂ ಮಹಿಳಾ ಮಂಡಳಿಯವ್ರ ಜೊತೆ ಎಲ್ಲ ಒಟ್ಟುಗೂಡಿ ನಾವು ಬಂದು ಇಲ್ಲಿ ಮಾಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷ ಬಂದಿದೆ. ಓಕೆ, ದೀರಾ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತ ಈ ಸೋರೆಕಾಯಿ ಒಬ್ಬಟ್ಟನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಮೇಡಮ್, ಟೇಸ್ಟ್ ಮಾಡ್ಬೋದಾ? ಮಾಡಿ. ಗ್ಯಾರಂಟಿನಾ? ಚೆನ್ನಾಗಿರುತ್ತಾ? 100%. ಐದು ಮುಗಿಸ್ಬೋದು. ಸಖತ್ತಾಗಿದೆ. ಹಲ್ವಾ ಮಾಡಿ ಒಬ್ಬಟ್ಟು ಮಾಡ್ದಂಗಿದೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನಿಮ್ಗೆ ಅನ್ಸಲ್ಲ ಅಂದ್ರೆ ಸೋರೆಕಾಯಲ್ಲಿ ಮಾಡಿದಾರೆ ಅಂತ? ಒಬ್ಬಟ್ಟು ಹೋಳಿಗೆ ತರಾನೇ ಉಂಟು ಅನ್ಸುತ್ತೆ. ಒಬ್ಬಟ್ಟು ಅನಿಸ್ತಲ್ಲ? ಬೇಳೆ ಒಬ್ಬಟ್ಟು ತರಾನೇ ಇರ್ಬೇಕು. ಯೂಶಲಿ ಮರಾಠಿ ಮನೇಲಿ ಅಡುಗೆ ಚೆನ್ನಾಗಿರುತ್ತೆ ಅಂತಾರೆ. ನೀವು ಮಾಡೋ ಸ್ಪೀಡಲ್ಲೇ ಅನ್ಕೊಂಡೆ ಅಡುಗೆ ಚೆನ್ನಾಗಿ ಬರುತ್ತೆ ಅಂತ. ಅಕ್ಯುರೇಟು, ಆ ಸ್ಪೀಡು. ಓಕೆ, ನೋ ಪ್ರಾಬ್ಲಮ್. ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ನಿಮ್ಮ ಪ್ರಗತಿ ಮಹಿಳಾ ಮಂಡಳಿ ಅವರೆಲ್ಲ ಕೇಳಿದೆ ಅಂತೇಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅನ್ಕೊಂಡೆ ಮಾಡಬೇಕಾದ್ರೆ ಏನು ದೀನಾ ಮೇಡಮ್ ಇಷ್ಟೊಂದು ಫಾಸ್ಟ್ ಆಗಿ ಮಾಡ್ತಾ ಇದ್ದಲ್ಲ, ಸ್ವಲ್ಪ ಗಡಿ ಬಿಡಿ ಅನಿಸ್ತು. ಸೆಕ್ರೆಟರಿ ಬೇರೆ ಅಲ್ವಾ? ಆ ಸೆಕ್ರೆಟರಿ ಆಗಿರುವಂಥದ್ದು ಜೊತೆಗೆ ಆ ಟೀಚರ್ ಆಗಿರುವಂಥದ್ದು ಎಲ್ಲ ಇದ್ರೊಳಗೆ ಅಡಗಿದೆ. ಆ ಸ್ಪೀಡು, ಆ ಮಾಡ್ತಾ ಇದ್ದಂಥದ್ದು, ಹೇಳ್ತಾ ಇದ್ದಂಥದ್ದು, ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು 8 ದಿನ ಇಟ್ಕೊಂಡು ತಿನ್ಬೋದು ಅಂತ ಹೇಳಿದ್ದಾರೆ. ಒಳ್ಳೆ ಸೋರೆಕಾಯಿ ಇದು. ಈ ಬೇಳೆ ತಿಂದರೆ ಕೆಲವ್ರಿಗೆ ಆಗಲ್ಲ, ಹೊಟ್ಟೆ ಗುಡುಗುಡ ಅನ್ನತ್ತೆ. ಒಂದು 2-3 ತಿಂತಾರೆ ಅಷ್ಟೇ, ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಆ ಥರದ್ದು ಏನೂ ಇಲ್ಲ. ಇಮಿಡಿಯೇಟ್ ಆಗಿ ಹೋದ, ಸೋರೆಕಾಯಿ ತಂದ, ತುರ್ದ, ಒಬ್ಬಟ್ಟು ಮಾಡ್ದ, 8 ದಿನ ಇಟ್ಕೊಂಡ, ಖಾಲಿ ಮಾಡ್ದ. ನಮ್ಮ ಇವತ್ತಿನ ಗೃಹಿಣಿಯರ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ವಿನುತಾ ಜ್ಯೋತಿ ಅಂತ. ವಿನುತಾ ಜ್ಯೋತಿ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾ ಇವಾಗ ಹೌಸ್ ವೈಫ್. ಮುಂಚೆ ಬೆಸ್ಕಾಮಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹೌದೇನು? ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾ ಇವತ್ತು ಆಲೂ ಪಾಲಕ್ ಡಿಲೈಟ್ ಅಂತ. ಓಕೆ, ಏನದು? ಸಾಂಬಾರ? ಅದು ಕರಿ ತರ. ಕರಿನಾ? ಜಸ್ಟ್ ಕರಿ. ಓಕೆ. ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಹಾಗಿದ್ರೆ ಏನೇನ್ ತಂದಿದ್ದೀರಾ ಮಾಡಕ್ಕೆ ಹೇಳ್ಬಿಡಿ. ಆಲೂ ಪಾಲಕ್ ಡಿಲೈಟ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗೆಡ್ಡೆ, ಪಾಲಕ್ ಸೊಪ್ಪು, ಈರುಳ್ಳಿ, ಶುಂಠಿ, ಹೆಸರು ಕಾಳು, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಮೂಲಂಗಿ, ಕರಿಬೇವು, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಸಾಸಿವೆ, ಜೀರಿಗೆ ಪುಡಿ, ಬೆಣ್ಣೆ, ಉಪ್ಪು. ಇಷ್ಟಿದ್ರೆ ಸಾಕಾ? ಒಳ್ಳೆ ಗ್ರೇವಿ ರೆಡಿ ಮಾಡ್ಕೋಬಹುದು. ಒಳ್ಳೆ ಗ್ರೇವಿ ಮಾಡ್ಕೊಡ್ತೀನಿ. ಚಪಾತಿಗೂ ಒಳ್ಳೆ ಗ್ರೇವಿ, ಅನ್ನಕ್ಕೂ ಒಳ್ಳೆ ಗ್ರೇವಿ. ಓಕೆ, ಏನ್ ಕೊಡಿ ನೀವು ಫಸ್ಟ್? ನಿಮ್ಗೆ ನಂಗೊಂದು ಕುಕ್ಕರ್ ಕೊಡಿ ಫಸ್ಟ್. ಸಣ್ಣ ಕುಕ್ಕರ್ ಸಾಕಾ? ಸಣ್ಣ ಕುಕ್ಕರ್ ಸಾಕು. ಯಾರಿದ್ದೀರಾ ವಿನುತಾ ಜ್ಯೋತಿ ಅವರೇ ಮನೆಯಲ್ಲಿ? ಮನೆಯಲ್ಲಿ ನಾವು, ನಮ್ಮ ಹಸ್ಬೆಂಡು, ಮಗ, ಸೊಸೆ. ಹೌದೇನು? ಏನ್ ಮಾಡ್ತಾರೆ ಮಗ? ಮಗ ಈಸ್ ಇನ್ IBM. ವೆರಿ ಗುಡ್. ನೀರು ಕೊಡಿ ಸ್ವಲ್ಪ. ನಿಮ್ಮ ಹತ್ರ ಪಕ್ಕದಲ್ಲಿದೆ ನೋಡಿ. ಎಷ್ಟು ನೀರು ಸಾಕಾ? ಸಾಂಬಾರ್ ಒಂದು 2 ಕಪ್ ಅಷ್ಟು ನೀರು ಹಾಕಿದ್ರೆ ಸಾಕು. ಓಕೆ. ಅದಕ್ಕೆ ಹೆಸರು ಕಾಳು ನೆನೆಸಿದ್ದು. ಆಮೇಲೆ ಇದಕ್ಕೆ ಪಾಲಕ್ ಹಾಕ್ತೀನಿ. ಓಕೆ, ಹೆಸರು ಕಾಳು, ಪಾಲಕ್. ಹೌದೌದು. ಓಹೋ. ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದ್ದೀನಿ. ಓಕೆ. ಒಂದು 3 ಟೊಮೆಟೊ ಹೆಚ್ಕೊಂಡಿದ್ದೀನಿ. ಓಕೆ. ನೀವು ಪ್ರಗತಿ ಮಹಿಳಾ ಮಂಡಳಿ ಸದಸ್ಯರಾ? ಹೌದು, ಸದಸ್ಯರು ಕಮ್ ಟ್ರೆಜರರ್. ಅಂದ್ರೆ ದುಡ್ಡು ಬೇಕಾ ನಿಮ್ಮ ಹತ್ರನೇ ಬರಬೇಕು. ವೆರಿ ಗುಡ್ ಮೇಡಮ್. ಆಮೇಲೆ ಮೂಲಂಗಿ ತುರಿದಿದ್ದು. ಏನ್ ಮೇಡಮ್ ಕಾಂಬಿನೇಷನ್? ಮೂಲಂಗಿ ಹಾಕ್ತಾ ಇದ್ದೀರಾ? ಹೌದು, ಇದು ಸ್ವಲ್ಪ ಬೇರೆ ಹತ್ರ ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ಈರುಳ್ಳಿ ಹಾಕಿ ಹಾಕಿ ಹಾಕಿ. ಏನೇನು ಹಾಕ್ತೀರಿ ಎಲ್ಲ ಹಾಕ್ಬಿಡಿ. ಎಷ್ಟು ಸಾಕು ಈರುಳ್ಳಿ.
ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 3 ಸಾಕು. ಆಮೇಲೆ ಹಸಿ ಶುಂಠಿ, ಓಹೋ, ಆಮೇಲೆ ಸ್ವಲ್ಪ ಜೀರಾ ಪುಡಿ, ಓಕೆ, ಓಹೋ, ಆಮೇಲೆ ಅರಿಶಿನ, ಓಕೆ, ಗರಂ ಮಸಾಲ ಓಹೋ. ಸ್ವಲ್ಪ ಸಾಕು. ಇದು ಗಟ್ಟಿ ಗ್ರೇವಿನಾ ನೀರ್ ಗಟ್ಟಿ ಗ್ರೇವಿ? ಗಟ್ಟಿ. ಓಕೆ, ನೀರ್ ಹಾಕ್ತೀರಾ? ಇಷ್ಟೇ ಸಾಕಾ? ನೀರು ಸಾಕು. ನಾನು ಸ್ವಲ್ಪ ಕೂಗುತ್ತಾ ಕುಕ್ಕರು? ಹೋಗುತ್ತೆ. ಇನ್ನೇನ್ ಹಾಕ್ಬೇಕು? ಕುಕ್ಕರ್ ಮುಚ್ಚದ? ಅಷ್ಟೇ. ಎಷ್ಟು ನಿಮಿಷ ಇದು? ಎಷ್ಟು ವಿಷಲ್ ಕುಕ್? 2 ಕೂಗ್ಸಿರ ಸಾಕು. 2 ಕೂಗ್ಸಿರಿ ಅಷ್ಟೇ. ಸಾಕಾ? ನಾವು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಓಕೆ, ಮಾಡ್ಕೊಳ್ಳಿ. ಒಂದು ಕಡೆ ಕೊಡ್ತೀನಿ. ಏನ್ ಮಾಡ್ತೀರಾ ಇವಾಗ ಇದನ್ನ? ಇದನ್ನ ಒಗ್ಗರಣೆ ಮಾಡ್ಕೊಂಡು ಓಕೆ, ಆಲೂಗಡ್ಡೆ ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಆಯ್ತು. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿದ್ರೆ ತುಂಬಾ ಟೇಸ್ಟು. ಒಗ್ಗರಣೆಗೆ? ಬೇಕಾದ್ರೆ ನೀವು ಎಣ್ಣೆನೂ ಹಾಕೊಳ್ಬೋದು. ಓಕೆ. ಸ್ವಲ್ಪ ಟೇಸ್ಟ್ ಬೇಕಂತಂದ್ರೆ ಬೆಣ್ಣೆ ಹಾಕೋದು. ಎಷ್ಟು ವರ್ಷ ಆಯ್ತು ರಿಟೈರ್ಡ್ ಆಗಿ ಒಂದು 6 ವರ್ಷ ಆಯ್ತು. ರಿಟೈರ್ಡ್ ಆಗಿ 6 ವರ್ಷ ಆಯ್ತಾ? ಆಮೇಲೆ ಸಕ್ರಿಯವಾಗಿ ಮಹಿಳಾ ಮಂಡಳಿನ? ಹೌದು, ಮಹಿಳಾ ಮಂಡಳಿ. ಅದಕ್ಕಿಂತ ಮೊದಲು 30 ವರ್ಷ ಬರೀ ಸರ್ಕಾರಿ ಮಂಡಳಿ. 36 ಇಯರ್ಸ್. ಸಾಸ್ವೆ, ಅದು ಕೂಡ ಆಲೂಗಡ್ಡೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ. ಹಾಕಿ 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 ಹಾಕಿ. ಸ್ವಲ್ಪ ಇಂಗು. ಓಕೆ, ಇವಾಗ ಆಲೂಗಡ್ಡೆ ಪುಡಿ ನಾವು ಮಾಡಿ ಹಾಕಿ. ಮಲ್ಲಿ ಇವೆಲ್ಲ ಅಡಿಗೆ ಮಾಡ್ತೀರಾ ನೀವು? ಎಲ್ಲ ಮಾಡ್ತೀವಿ. ಮಾಡ್ತೀರಾ? ಸೊಸೆನೂ ಮಾಡ್ತಾರೆ. ಹೌದಾ? ಕೆಲಸಕ್ಕೆ ಹೋಗ್ತಾರೆ, ಮಾಡ್ತಾರೆ. ಸೊಸೆನೂ ಕೆಲ್ಸಕ್ಕೆ ಹೋಗ್ತಾರಾ? ಓಕೆ. ಉದ್ಯೋಗಸ್ಥರ ಕುಟುಂಬ. ಹಾಂ. ಯಜಮಾನ್ ಏನ್ ಮಾಡ್ತಿದ್ರು? ಯಜಮಾನ್ರು ಅವರು ರೀಜನಲ್ ಇಂಜಿನಿಯರ್ ಆಗಿದ್ರು ಪ್ರೈವೇಟ್ ಕಂಪ್ನಿನಲ್ಲಿ. Okay. ರೀಜನಲ್ ಮ್ಯಾನೇಜರ್. ಓಹೋ, ಅವರು ರಿಟೈರ್ಡ್ ಆದ್ರಾ? ರಿಟೈರ್ ಆಗಿದ್ದಾರೆ. ಅವ್ರಿಗೊಂದು ಹೇಳ್ಬೇಕು, ಪುರುಷರ ಮಂಡಳಿ ಕಟ್ಟಿ ಇದೆ, ಅವ್ರದ್ದು ಇದೆ. ಇದೆಯಾ? ಅವ್ರದ್ದು ಇದೆ. ಸಾಕು ಇದೆ. ಸಾಕಾ? ಆಫ್ ಮಾಡೋಣ? ಆಫ್ ಮಾಡಿ. ವೆರಿ ಈಸಿ ಅಲ್ಲ? ತುಂಬ ಈಸಿ, ಅಷ್ಟೇ ಹೆಲ್ತಿ. ಹಾಂ, ಅದೇ ಹಲೋ ಇಂಪಾರ್ಟೆಂಟ್. ಫ್ಯಾಟ್, ತೆಂಗಿನಕಾಯಿ ಎಲ್ಲ ಏನೂ ಇಲ್ಲ. ಬರೀ ಅಷ್ಟು ಬೆಣ್ಣೆ ಬೇಕಾದ್ರೆ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಬೋದು. ಓಕೆ ಓಕೆ ಓಕೆ. ರೆಜರ್ ಟೈಮಲ್ಲಿ ಸ್ವಲ್ಪ ನನಗೆ ಆರ್ಟ್ ವರ್ಕ್ ಅಂದರೆ ತುಂಬ ಇಷ್ಟ. ಹಾಂ ಹಾಂ. ಈ ಕುಂದನ್ ಸ್ಟೋನ್ ವರ್ಕು, ಸ್ಟಿಚಿಂಗು, ಆಮೇಲೆ ಫ್ಲವರ್ಸ್, ಆ ಥರದ್ದೆಲ್ಲ, ಹತ್ತಿ ಕೆಲಸ, ರಂಗೋಲೆ ಕೆಲಸ ಎಲ್ಲ ತುಂಬ ಇಷ್ಟ ನನಗೆ. ಆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ಸ್ಟಿಚಿಂಗು ಓಕೆ. ಎಲ್ಲ ಮಾಡ್ತಾ ಇರ್ತೀನಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಹಿಳಾ ಮಂಡಳಿ ಆಕ್ಟಿವ್ ಆಗಿರೋದು ಯೂಶಲಿ? ಆಕ್ಟಿವ್ ಅಂತಾನೆ ನಮ್ಮದು ಫಸ್ಟ್ ವೆಡ್ನೆಸ್ಡೇ ಕಮಿಟಿ ಮೀಟಿಂಗು, ಸೆಕೆಂಡ್ ವೆಡ್ನೆಸ್ಡೇ ರೆಗ್ಯುಲರ್ ಮೀಟಿಂಗು, ಮಂತ್ಲಿ ಒನ್ಸ್ ಪ್ರೋಗ್ರಾಮ್ಸ್. ಅಷ್ಟೇನಾ? ನಮ್ಮದು ಲಾಫ್ಟರ್ ಕ್ಲಬ್ ಇದೆ, ಭುವನಗಿರಿ ನಗೆಯೋಗ ವ್ಯಾಯಾಮ ಕೂಟ ಅಂತ. ಎವ್ರಿ ಈವ್ನಿಂಗ್ ನಾವು ನೀವೇ ಅಲ್ಲಿ ನಡ್ಕೊಳ್ತಾ ಇದ್ದೀರಾ? ನಗೋದು ಅಂದ್ರೆ ಬರೀ ನಗೋದಲ್ಲ, ಹಾ. ನಗೆಯೋಗ, ನಗೆಯಲ್ಲಿ ಯೋಗ. ಯೋಗ, ವ್ಯಾಯಾಮ ಓಕೆ ಕೂಟ. ಓಕೆ 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 ನಮ್ಮ ಟೋಟು ಹೆಡ್ ನಾವು ಫುಲ್ ಎಕ್ಸಸೈಸ್ ಮಾಡ್ತೀವಿ. ಸಾಯಂಕಾಲ ಓಕೆ. ಒಂದು 15 ಜನ ಬರ್ತಾರೆ. ದಿನ? ಡೈಲಿ ಬರ್ತಾರೆ. ಓಕೆ. ನಮಗೂ ಸ್ವಲ್ಪ ಹೇಳ್ಕೊಡ್ಬೋದಲ್ಲ ಎಕ್ಸಸೈಸ್? ತುಂಬ ಚೆನ್ನಾಗಿರುತ್ತೆ. ಹೇಳಿ, ಪರವಾಗಿಲ್ಲ, ಹೇಳ್ಕೊಡ್ಬೋದು, ಹೇಳಿ. ಏನಿಲ್ಲ, ನಾವು ಫಸ್ಟು ಸ್ಟಾರ್ಟ್ ಮಾಡೋದೆ ಓಹ್ ಓಹ್ ಆಹಾ ಹಾ, ಓಹ್ ಓಹ್ ಆಹಾ ಹಾ, ಓಹ್ ಓಹ್ ಆಹಾ ಹಾ ಅಂತ 10 ಟೈಮ್ಸ್ ಮಾಡಿಬಿಟ್ಟು Okay. ಆಮೇಲೆ ಎಲ್ಲ ಪ್ರಾಣಾಯಾಮ ಮಾಡ್ತೀವಿ. ಓಕೆ. ಆಮೇಲೆ ಎಲ್ಲ ಪ್ರತಿಯೊಂದು ಮಂಡಿ ಎಕ್ಸಸೈಸು, ಸೊಂಟದ ಎಕ್ಸಸೈಸು, ಕಣ್ಣು ಐ ಎಕ್ಸಸೈಸ್ ಎಲ್ಲ ಎಕ್ಸಸೈಸು ಮಾಡ್ತೀವಿ. ಮಾಡಿಬಿಟ್ಟು ಸಂಜೆ 1 ಅವರ್ ಮಾಡ್ತೀವಿ ಯೂಶಲಿ. ಓಕೆ. ವಿನುತಾ, ಜ್ಯೋತಿ ಅವರೇ, ಕುಕ್ಕರು 2 ಕೂಗ್ಸಿದೀವಿ. ಹೋಗಿದೆ, ಇವಾಗ ಇಳಿದಿದೆ ಕುಕ್ಕರ್. ಓಕೆ. ಅದು ನೋಡಿ ಎಲ್ಲ ಬೆಂದಿದ್ಯಾ ಅಂತ ಫಸ್ಟ್. ಅಯ್ಯೋ ಚೆನ್ನಾಗಿ ಬಂದಿದೆ. ಎಲ್ಲ ಮೊಸ ಪಾಬಿಡಿಯಲ್ಲಪ್ಪ. ಏನ್ ಮಾಡ ಇದನ್ನ? ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಬೇಕು. ಇದನ್ನ? ಹೌದು. ಓ, ಹೊಸ ರುಚಿ. ಇದನ್ನೆಲ್ಲ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಅದ್ರಲ್ಲಿ ಒಂದ್ಸಲ ಹಾಕಿ ಕುದಿಸ್ಬಿಟ್ರೆ ಓಕೆ ಓಕೆ ಓಕೆ. ಆಲೂ ಪಾಲಕ್ ರೆಡಿ ಆಗುತ್ತೆ ಅಂತೀರಾ? ಓಕೆ ಮೇಡಮ್, ಎಲ್ಲ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀರಾ, ಜಾರಿಗೆ ಹಾಕೊಂಡಿದೀವಿ, ಮಾಡ್ಬಿಡಿ. ಓಕೆ 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 ಓಕೆ. ಆಹಾ, ಏನು ಹೆಸರು ಹೇಳಿ ನೀವು? ಆಲೂ ಪಾಲಕ್ ಡಿಲೈಟ್ ಅಂತ. ಆಲೂ ಪಾಲಕ್ ಡಿಲೈಟ್. ನೋಡಿ, ಇವಾಗ ಇದೆಲ್ಲ ಗಟ್ಟಿಗಾಗಿದೆ. ಇದನ್ನ ಹಾಕಿ ಆಲೂಗಡ್ಡೆ ಜೊತೆಗೆ. ಓಹೋ, ನೀರೇನು ಬೇಡ ಅಲ್ಲ? ನೀರೇನು ಬೇಡ, ಸ್ವಲ್ಪ ಹಾಕ್ಬೋದು. ಎಲ್ಲ ಬೆಂದಾಗಿದೆ ಇವಾಗ. ಹೌದು. ಸುಮ್ಮನೆ ಒಂದು ಕುದಿ ಕೂಗಿದ್ರೆ ಸಾಕು ಅಂದ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು. ಓಕೆ. ಕಲ್ಲುಪ್ಪು ಹಾಕ್ತೀರಾ ನೀವು? ಕಲ್ಲುಪ್ಪು ನಂಗೆ ಅದೇ ಅಭ್ಯಾಸ. ಕರೆಕ್ಟ್, ನಿಮ್ಗೆ ಏನು ಅಭ್ಯಾಸ ಅದನ್ನೇ ಮಾಡಿ. ಚೂರು ಟೇಸ್ಟ್ಗೆ ಖಾರ ಹೊಡಿಯೋಕ್ಕೆ ಚೂರು ಬೆಲ್ಲ. ಓಕೆ. ಹುಬ್ಳಿಗೆ ಹೋಗ್ತೀರಾ ಇವಾಗಲೂ? ಧಾರವಾಡಕ್ಕೆ ಹೋಗ್ತೀವಿ. ಯಾರಿದ್ದಾರೆ ಧಾರವಾಡದಲ್ಲಿ ಜ್ಯೋತಿ ಅವರೇ? ಹುಬ್ಳಿನಲ್ಲಿ ನಮ್ಮ ಹಸ್ಬೆಂಡ್, ಚಿಕ್ಕಮ್ಮ, ಓಹೋ, ಚಿಕ್ಕಪ್ಪ ಎಲ್ಲ ಇದೆ. ಟ್ರಾವೆಲ್ ಮಾಡ್ತೀರಾ ಯಜಮಾನ್ರು ನೀವೀಗ? ಹೌದು, ಮಾಡ್ತೀವಿ, ಹೋಗ್ತಿರ್ತೀವಿ. ಚಪಾತಿಗೆ ಅನ್ನಕ್ಕೆ ಒಳ್ಳೆ ಒಂದು ಗ್ರೇವಿಯನ್ನ ತೋರಿಸಿ ಕೊಟ್ಟಿದ್ದಾರೆ. ಆಲೂ ಪಾಲಕ್ ಡಿಲೇಟಾ?
ಸ್ವಲ್ಪ ಉಪ್ಪು ಕರಗ್ ಬಿಟ್ರೆ ಆಯ್ತು. ಓಕೆ ಕರಗ್ಲಿ ಸಾಕು. ಆಯ್ತಲ್ಲ? ಕುಕ್ಕರಲ್ಲಿ ಎಲ್ಲ ಬೆಂದಿದೆ ಅಲ್ಲ ಒಂದ್ಸಲ. ಓಕೆ ಮುರಳೀಧರ್ ಅವರೇ, ಆಲೂ ಪಾಲಕ್ ಡಿಲೈಟ್ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ, ಆಲೂ ಪಾಲಕ್ ಡಿಲೇಟು ತುಂಬಾ ಸಖತ್ತಾಗಿ ಮಾಡಿದ್ರು. ಮಾಡೋಂಥ ಕ್ರಮ ಚೆನ್ನಾಗಿತ್ತು. ಆದ್ರೆ ಪಾಲಕ್ಗೆ ನೀವು ಆಲೂಗಡ್ಡೆ ಹಾಕುವಂತ ಪಾಲಕ್ ತರನು ಇರ್ಲಿಲ್ಲ, ಮೊಸಪ್ ಮಾಡೋ ತರನು ಇರ್ಲಿಲ್ಲ. ಅದು ಸ್ವಲ್ಪ ಚೇಂಜ್ ಆಗೇ ಇತ್ತು. ಓಕೆ, ವಿನೂತ್ ಅವ್ರು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ. ಆಲೂ ಪಾಲಕ್ ಡಿಲೈಟ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ನೆನೆಸಿದ ಹೆಸರು ಕಾಳು, ಪಾಲಕ್ ಸೊಪ್ಪು, ಟೊಮ್ಯಾಟೊ, ತುರಿದ ಮೂಲಂಗಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಶುಂಠಿ, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಬೆಂದ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಸಾಸಿವೆ, ಕರಿಬೇವು, ಬೇಯಿಸಿದ ಆಲೂಗೆಡ್ಡೆ ಹಾಕಿ ಹುರಿದು ರುಬ್ಬಿಕೊಂಡ ಮಿಶ್ರಣ ಹಾಕಿ ಕುದಿಸಿ ಉಪ್ಪು ಸೇರಿಸಿದರೆ ಆಲೂ ಪಾಲಕ್ ಡಿಲೈಟ್ ರೆಡಿ ಟು ಟೇಸ್ಟ್. ಟೇಸ್ಟ್ ಮಾಡುವ. ಮಾಡಿ, ಖಂಡಿತ. ಒಳ್ಳೆ ಒಂದು ಗ್ರೇವಿಯನ್ನ ಮಾಡಿಕೊಟ್ಟಿದ್ದಾರೆ. ಗಟ್ಟಿಯಾದಂಥ ಗ್ರೇವಿ. ಚಪಾತಿ, ಪೂರಿ ಅಥವಾ ಒಳ್ಳೆ ರೈಸ್ಗೂ ಕೂಡ ಇದನ್ನ ನೋಡ್ಕೋಬಹುದು. ತುಂಬಾ ಸಖತ್ತಾಗಿರುತ್ತೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಒಂಥರ ಚೆನ್ನಾಗಿದೆ. ಆ ಬೆಣ್ಣೆ ಹಾಕಿ ನೀವು ಹುರ್ಕೊಂಡಿದ್ದು ಸ್ಪೆಷಲ್ ಟೇಸ್ಟ್ ಕೊಡ್ತಾ ಇದೆ. ಅದಕ್ಕೆ ಮಾಡಿದ್ದು. ಸ್ವಲ್ಪ ಹಾಕಿದ್ರೆ ಸಾಕು ಬೆಣ್ಣೆ. ಸ್ವಲ್ಪ ಹಾಕಿದ್ದು ಎಷ್ಟೊಂದು ಟೇಸ್ಟ್ ಕೊಡ್ತಾ ಇದೆ ನೋಡಿ. ಹೌದು, ಅದ್ಭುತವಾಗಿದೆ. ಮೊಸಪ್ ಮಾಡೋದು ಬೇಡ, ಮನೇಲಿ ಸೊಪ್ಪು ತಿನ್ನಕ್ಕಾಗಲ್ಲ, ನಾವು ಸೊಪ್ಪು ತಿನ್ನಲ್ಲ ಅನ್ನೋರ್ಗೆ ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಗೃಹಿಣಿಯರ ವಿಶೇಷ ಕಾರ್ಯಕ್ರಮ. ಈ ಗೃಹಿಣಿಯರ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ಉಮಾ. ಉಮಾ, ಎಲ್ಲಿಂದ? ಬಾನಸವಾಡಿ. ಏನ್ ಮಾಡ್ಕೊಂಡಿರೋ ಉಮಾ ಅವ್ರೆ? ನಾನು ಇವಾಗ ಮನೇಲಿದ್ದೀನಿ. ಮೊದಲು ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓಹೋ, BRS ಆಫೀಸರ್. ಹೌದೇನು? ಕರ್ನಾಟಕ ಬ್ಯಾಂಕ್ ನಲ್ಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? 29 ವರ್ಷ. 29 ವರ್ಷ. ಹಬ್ಬ. ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೋಗಿ ಸಾಯಂಕಾಲ 5 ಗಂಟೆಗೆ ಬರೋದು. 29 ವರ್ಷ ಮಾಡಿದೀರಾ. ಎಂಜಾಯ್ ಮಾಡಿದ್ದೆ. ಗ್ರೇಟ್. ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ 29 ವರ್ಷ ಮಾಡಕ್ ಸಾಧ್ಯ. ನಕರ ಮಾಡ್ಕೊಂಡು ಮಾಡಿದ್ರೆ 5 ವರ್ಷನೇ ಕೆಲಸ ಮಾಡಕ್ಕಾಗಲ್ಲ. ಓಕೆ, ಏನ್ ಮಾಡ್ತಾ ಇದೀರ ಉಮಾ ಇವತ್ತು? ಎಳ್ಳು ಚಟ್ನಿ ಚಿತ್ರಾನ್ನ. ಯಾವ ನೀವು? ಬೆಂಗಳೂರು. ಎಳ್ಳು ಚಟ್ನಿಯ ಚಿತ್ರಾನ್ನ. ಎಳ್ಳು ಚಟ್ನಿಯ ಚಿತ್ರಾನ್ನ ಮಾಡಕ್ಕೆ ಏನೇ ತಿಂದಿರಿ ಹೇಳಿ? ಎಳ್ಳು ಚಟ್ನಿ ಚಿತ್ರಾನ್ನ ಬೇಕಾಗುವ ಸಾಮಗ್ರಿಗಳು: ಬಿಳಿ ಎಳ್ಳು, ಅನ್ನ, ಒಣಮೆಣಸಿನಕಾಯಿ, ಇಂಗು, ಅರಿಶಿನ, ಹುಣಸೆ ಹಣ್ಣು, ಬೆಲ್ಲ, ಒಣ ಕೊಬ್ಬರಿ ತುರಿ, ಸಾಸಿವೆ, ಕಡಲೆಕಾಯಿ ಬೀಜ, ಹಸಿರು ಮೆಣಸಿನಕಾಯಿ, ಕರಿಬೇವು, ಎಣ್ಣೆ, ಉಪ್ಪು. ಚಟ್ನಿ ಮಾಡ್ಕೊಂಡು ಗೊಜ್ಜು ಮಾಡ್ಕೊಂಡು ಕಳಿಸ್ತೀರಾ? ಗೊಜ್ಜು ಮಾಡ್ಬೋದು, ಇಲ್ಲ ಡ್ರೈ ಪೌಡರ್ ಮಾಡ್ಕೊಂಡ್ರೆ ಸ್ಟೋರ್ ಮಾಡ್ಕೋಬಹುದು ನಾವು ಎಷ್ಟು ದಿವಸ ಬೇಕಾದ್ರೆ. ಓಕೆ, ಏನ್ ಕೊಳ್ಳಿ ಮಾಡಕ್ ನಿಮ್ಗೆ ಫಸ್ಟ್? ಬಾಂಡ್ಲಿ ಇದು ಹುರ್ಕೋಬೇಕು. ಹುರ್ಕೊಳ್ಳಿ. ಏನೇನ್ ಬೇಕು? ಎಣ್ಣೆ ಬೇಕಾ? ಬೇಡ, ಇದು ಡ್ರೈ ಆಗಿ ಹುರಿಬೇಕು. ಡ್ರೈ ಆಗಿ ಹುರಿಬೇಕಾ? ಓಕೆ. ಯಜಮಾನ್ರು ಏನ್ ಮಾಡ್ತಾ ಇದ್ರು? ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೈರೆಕ್ಟರ್ ಆಗಿದ್ರು. ತ್ರಿವೇಂದ್ರಂ ಏರ್ಪೋರ್ಟ್ ಅಲ್ಲಿ. ತ್ರಿವೇಂದ್ರಂ ಏರ್ಪೋರ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೈರೆಕ್ಟರ್ ಆಗಿದ್ರು. ಈಗ ರಿಟೈರ್ಡ್ ಆಗಿದ್ದಾರೆ, ಮಲ್ಲಿದ್ದಾರೆ. ಉಮಾ ಅವ್ರನ್ನ ನಮ್ಮ ಹತ್ರ ಕಳ್ಸ್ಕೊಟ್ಟಿದ್ದಾರೆ ಅಡಿಗೆ ಮಾಡಿ ತೋರ್ಸೋಗು ಅಂತ. ನಾವು ಚಿತ್ರಾನ್ನ ತಿನ್ನಿ ಸಾಕು, ಅವ್ರಿಗೆಲ್ಲ ತಿನ್ಸಿ ಚಿತ್ರಾನ್ನ ಅಂತ ಕಳ್ಸ್ಕೊಟ್ಟಿದ್ದಾರಾ? ಓಕೆ, ಸಿಡಿತಾ ಇದೆ ಎಳ್ಳು. ಬಿಳಿ ಎಳ್ಳು ಹಾಕೊಳ್ತೀವಲ್ಲ, ಕರಿ ಎಳ್ಳಲ್ಲ, ಬಿಳಿ ಎಳ್ಳು. ಅಂದ್ರೆ ಡ್ರೈ ಆಗಿ ಎಳ್ಳನ್ನ ಹುರ್ಕೊಂಡಿದ್ದೀವಿ ಫಸ್ಟ್. ಓಕೆ, ಈಗ ಸ್ವಲ್ಪ ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನದು? ಹಿಂಗ? ಅಷ್ಟೊಂದು ಬೇಕಾ? ಇಲ್ಲ. ಇಂಗು ಮತ್ತೆ ಅರಿಶಿನ. ಸಾಕಲ್ಲ? ಈಗ ಇದ್ರ ಜೊತೆಗೆ ಹುಣಸೆ ಹಣ್ಣು. ಓಕೆ, ಹುಣಸೆ ಹಣ್ಣು ಹಾಕೊಂಡಿದೀವಿ. ಹುಣಸೆ ಹಣ್ಣು ನಂತರ ಸ್ವಲ್ಪ ಸಿಹಿಗೆ ಬೆಲ್ಲ ಹಾಕೊಂಡಿದೀವಿ. ಅದ್ರ ಜೊತೆಗೆ ಎಲ್ಲ ಹಾಕೊಳ್ಳೋದು ಇವಾಗ. ಎಳ್ಳು, ಹುರಿದಿಟ್ಟು ಎಳ್ಳು. ಓಕೆ, ಕೊಬ್ಬರಿ. ಇದಿಷ್ಟು ಇವಾಗ ಮಿಕ್ಸಿ ಹಾಕೋಬೇಕು. ಡ್ರೈ ಮಿಕ್ಸ್. ನೀರೇನು ಹಾಕಂಗಿಲ್ವಾ? ಡ್ರೈ ಪೌಡರ್ ಮಾಡ್ಕೊಳ್ತೀರಾ? ಹಾ, ಡ್ರೈ ಪೌಡರ್ ಮಾಡ್ಕೊಂಡ್ರೆ ಸ್ಟೋರ್ ಮಾಡ್ಕೋಬಹುದು. ನೀರ್ ಹಾಕೊಂಡ್ರೆ ಅಷ್ಟೇ, ಅವಾಗಲೇ ಇಮಿಡಿಯೇಟ್ ಆಗಿ ಮಾಡಕ್ ಹೋಗ್ಬೋದು.
ಇದನ್ನ ಚಪಾತಿಗೆ ತಿನ್ಬೋದಾ? ಆಗಲ್ಲ. ಇಲ್ಲ, ತುಂಬಾ ಒಂಥರ ಮಸಾಲೆ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಇದು ಬರೀ ಈ ಪುಡಿ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದ್ರೆ ಅನ್ನ ಅನ್ನ ಕಲ್ಸ್ಕೊಬೋದು. ಕಲ್ಸ್ಕೊಬೇಕು. ಓಕೆ. ಮೋರ್ ಮೈ ಹಸ್ಬೆಂಡ್ಸ್ ಫೇವ್ರೇಟ್, ಅವ್ರಿಗೆ ಜಾಸ್ತಿ ಇಷ್ಟ ಅವ್ರ ಅಮ್ಮ ಮಾಡೋದ್ರಿಂದ. ಹೌದಾ? ಓ, ಅಂದ್ರೆ ಮತ್ತೆ ಮಾಡ್ತಾ ಇದ್ದೀವಿ. ಹೌದು. ಅಂದ್ರೆ ಇದು ಯಾವಾಗ್ಲಾದ್ರು ಮಾಡಿ ಈ ತರ ಪುಡಿ Store ಇಟ್ಕೊಂಡಿತ್ತು ಅಂದ್ರೆ ಮಾಡ್ಬೋದು, ಪಟ್ ಅಂತ ನೀವು ಒಗ್ಗರಣೆ ಮಾಡಿ ಯಾರು ಬಂದ್ರೆ ಕೊಡ್ಬೋದು. ಹೌದು. ಹಂಗಲ್ವಾ? ಹಾ. ಏನ್ ಬೇಕು? ಎಣ್ಣೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ ಜೀರಿಗೆ ಹಾಕಂಗಿಲ್ವಾ ಇದಕ್ಕೆ? ಬೇಡ. ಓನ್ಲಿ ಸಾಸಿವೆ. ಹಳದಿ, ಸ್ವಲ್ಪ ಅರಿಶಿನ, ಏನದು? ಇಂಗು, ಹಸಿಮೆಣಸಿನಕಾಯಿ, ಓಹೋ, ಕಡಲೆಕಾಯಿ ಬೀಜ. ಹಾ. ಏನು ಚಿತ್ರಾನ್ನ ಪುಳಿಯೋಗರೆ ಅಂದ ತಕ್ಷಣ ಕಡಲೆಕಾಯಿ ಬೀಜ ಬೀಳಲೇಬೇಕು. ಕೆಂಪಾದ್ಮೇಲೆ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಎರಡು. ಇವಾಗ ಸ್ವಲ್ಪ ಉರಿ ಕಮ್ಮಿ ಪುಡಿನೂ ಹಾಕೊಳ್ಳೋದು. ಸ್ವಲ್ಪ ಪುಡಿ ಎಷ್ಟು ಹಾಕೊಳ್ತೀರಾ? ಅನ್ನಕ್ಕೆ ತಕ್ಕಷ್ಟು. ಏನ್ ಪುಡಿ ಅಂತ ಹೇಳ್ತೀರಾ ನೀವು ಇದಕ್ಕೆ? ಚಿತ್ರಾನ್ನದ ಪುಡಿನ. ಚಿತ್ರಾನ್ನ ಪುಡಿನೇನಾ? ಅನ್ನ ಸ್ವಲ್ಪ ಆರಿರ್ಬೇಕು, ಚಿತ್ರಾನ್ನ ಪುಡಿ ಪುಡಿ ಆಗಿದ್ರೆ ಚೆನ್ನಾಗಿರುತ್ತೆ. ಹೌದು. ಬಟ್ ನಮ್ಗೆಲ್ಲ ಚಿತ್ರಾನ್ನ ಅಂದ್ರೆ ಏನೋ ಸ್ವಲ್ಪ ಯೆಲ್ಲೋ ಕಲರ್ ಇರಬೇಕು. ಒಂದ್ ಸ್ವಲ್ಪ ಮೈಂಡ್ ಸೆಟ್ ಮೊದಲಿಂದಾನೇ ಚಿತ್ರಾನ್ನ ಅದು ಅಂತ. ನಿಂಬೆಹಣ್ಣು ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ. ಫ್ರೆಶ್ ಚಿತ್ರಾನ್ನ ಅದು. ಓಕೆ. ಇದು ಪೌಡ್ರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದ್ರೂ ಕಲ್ಸ್ಕೊಳ್ಳೋ ಚಿತ್ರಾನ್ನ. ಹೌದು. ಮನೇಲಿ ಗೆಸ್ಟ್ ಬಂದ್ರೆ, ಹಬ್ಬಗಳಾದ್ರೆ ಹಬ್ಬಗಳಿಗೆಲ್ಲ ನಿಮ್ಮಲ್ಲಿ ಇದೆ ಸ್ಪೆಷಲಾ? ಇದೇ ಚಿತ್ರಾನ್ನ ಮಾಡಿ ಇಟ್ಕೊಂಡಿರ್ಬೋದು. ಹಬ್ಬದ ದಿವಸ ಕಲ್ಸಕ್ಕೆ ಈಸಿ ಆಗುತ್ತೆ. ಓಕೆ ಓಕೆ. ಒಂದು ಬೇರೆ ವೆರೈಟಿ ಅದರದ್ದೇನು ಗೊಜ್ಜಿನ ಚಿತ್ರಾನ್ನ. ಎಸ್ ಎಸ್ ಎಸ್. ಉಪ್ಪು ಹಾಕ್ತೀರಾ ಸ್ವಲ್ಪ ಏನಾರು? ಅದೇ ಸ್ವಲ್ಪ ಹಾಕಿದ್ದೆ ಆವಾಗಲೇ ಚಟ್ನಿಗೆ. ಓಕೆ. ಒಂಚೂರು ಅನ್ನಕ್ಕೆ ತಕ್ಕ ಸ್ವಲ್ಪ ಹಾಕಿ. ಎಳ್ಳು ಚಟ್ನಿ ಚಿತ್ರಾನ್ನ ಮಾಡಿದ್ದೀರಾ? ಸಾಕಾ? ರೆಡಿ ಟು ಈಟಾ? ಚಟ್ನಿ ಚಿತ್ರಾನ್ನ. ಚಟ್ನಿ, ಎಳ್ಳು ಚಟ್ನಿ ಚಿತ್ರಾನ್ನ. ಚಟ್ನಿ ಚಿತ್ರಾನ್ನ. ಓಕೆ, ಉಮಾ ಅವರು ನಮಗಿತ್ತು ಬಾನಸ್ವಾಡಿಯಿಂದ ಬಂದಂತ ಉಮಾ ಅವರು ಎಳ್ಳು ಚಟ್ನಿ ಚಿತ್ರಾನ್ನವನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಕ್ರಮ. ನಾನಂತೂ ಈ ತರ ಚಿತ್ರಾನ್ನ ನೋಡಿರಲಿಲ್ಲ. ನೋಡೋಣ ಯಾವ ರೀತಿ ಚಿತ್ರಾನ್ನ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಎಳ್ಳು ಚಟ್ನಿ ಚಿತ್ರಾನ್ನ ಮಾಡುವ ವಿಧಾನ: ಒಂದು ಬಾಣಲಿಗೆ ಬಿಳಿ ಎಳ್ಳು ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ನಂತರ ಎಣ್ಣೆ ಹಾಕಿ ಒಣಮೆಣಸಿನಕಾಯಿ, ಇಂಗು, ಅರಿಶಿನ, ಹುಣಸೆ ಹಣ್ಣು, ಬೆಲ್ಲ ಹಾಕಿ ಹುರಿದ ಎಳ್ಳು, ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ. ಇದಕ್ಕೆ ಉಪ್ಪು ಸೇರಿಸಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಅರಿಶಿನ, ಇಂಗು, ಹಸಿರು ಮೆಣಸಿನಕಾಯಿ, ಕಡಲೆಕಾಯಿ ಬೀಜ ಹಾಕಿ ಹುರಿದು ಕರಿಬೇವು, ತಯಾರಿಸಿಕೊಂಡ ಪುಡಿ, ಅನ್ನ ಹಾಕಿ ಚೆನ್ನಾಗಿ ಕಲಸಿ. ಈಗ ರುಚಿಕರವಾದ ಎಳ್ಳು ಚಟ್ನಿ ಚಿತ್ರಾನ್ನ ಸವಿಯಲು ಸಿದ್ಧ. ಇತ್ತಿಗೆ ಸ್ಪಾಟಿಗೆ ಬಂದಿದ್ದೀವಿ. ಏನಿಸ್ತದೆ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ನಿಮ್ಗೆ? ಚೆನ್ನಾಗಿದೆ. 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 ಬೈಬೇಕು ಅನಿಸ್ತಾ ಇದೆಯಾ? ಇಲ್ಲ ಇಲ್ಲ, ಟೆನ್ಷನ್ ಕೊಟ್ವಾ? ಇಲ್ಲ, ನಮ್ಗೇನೆ ಒಂಥರ ಆಗಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೋ ಏನೋ, ಅಂದ್ರೆ ನಮ್ಮ ಅಡುಗೆ ಮನೆ ಬಿಟ್ಟು ಬೇರೆ ಕಡೆ ಮಾಡೋದು ಹೇಗಿರುತ್ತೋ ಏನಂತ. ಬಟ್ ತುಂಬಾ ಚೆನ್ನಾಗೆಲ್ಲ ಮಾಡಿಕೊಟ್ರು, ಹಂಗೆ ಮಾಡಿಕೊಟ್ರು ಅವರೆಲ್ಲನೂ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಉಮಾ ಅವರು 29 ವರ್ಷಗಳ ಕಾಲ ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನೂ ಮನೇಲಿ ಕೆಲಸ ಮಾಡ್ತಾನೆ ಇದ್ದಾರೆ. ಟೇಸ್ಟ್ ಮಾಡ್ಬೋದಾ? ಮಾಡಿ. ಹುಳಿಗೆ ಏನು ಹಾಕಿದ್ವಿ ನಾವು? ಹುಣಸೆ. ಹುಣಸೆನ ಹಾಕಿದ್ವಲ್ಲ? ಚಟಪಟ ಅಂತಿದ್ಯಾ? ಅಂತದೆ. ಈ ಕಲರ್ ಬಂತು ಅಂದ್ರೆ ಸ್ವಲ್ಪ ಪುಳಿಯೋಗರೆ ಅನಿಸುತ್ತೆ. ಇದು ಪುಳಿಯೋಗರೆ ತರ ಇದೆ, ಆದ್ರೆ ಪುಳಿಯೋಗರೆ ಅಲ್ಲ. ಚಿತ್ರಾನ್ನ ತರನೇ ಇದೆ, ಆದ್ರೆ ಚಿತ್ರಾನ್ನನೂ ಅಲ್ಲ. ಏನು ಹೇಳ್ಬೋದು, ಇದೊಂಥರ ಚಟ್ನಿ ಪುಡಿ ಅನ್ನನೇ ಅಂತಾನೆ ಕರಿಬೋದು ಚಿತ್ರಾನ್ನದಕ್ಕಿಂತ. ಚೆನ್ನಾಗಿದೆ. ನಾನೆಲ್ಲಪ್ಪ ನಿಮ್ಮೆಣ್ಣು ಥರ ಹುಳಿ ಬಂದ್ಬಿಡಿಯಲ್ಲ ಅಂದರೆ ಹುಣಸೆಹಣ್ಣಿನ ಹುಳಿಯೋದು.
ಚೆನ್ನಾಗಿದೆ, ಹೊಸ ಥರ ಒಂದು ರೈಸ್ ಬಾತ್ ಸೇರ್ಕೊಂಡಂಗೆ ಆಗುತ್ತೆ. ಸ್ಪೆಷಲ್ ಅಂದರೆ ಮಾರು ಇದ್ರೊಳಗಡೆ ಆ ಪುಡಿ ಮಾಡಿ ಇಟ್ಕೊಂಡು ಬೇಕಾದಾಗ ಒಂದು 10 ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು. ಓಕೆ, ಹೊಸ ರುಚಿ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನಿಯೋ ಒಂದು ಹೊಸ ರೈಸ್ ಬಾತು ನಿಮ್ಮ ಮನೆಗೆ, ಅಡಿಗೆ ಮನೆಗೆ ಬಂದಿದೆ ಅಂತ ತಿಳ್ಕೊಳ್ಳಿ. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ವಿಶೇಷವಾದಂಥ ಗೃಹಿಣಿಯರ ಕಾರ್ಯಕ್ರಮದ ಸುತ್ತು. ಮುಳ್ಳಿಯವರೇ ಯಾರು ಬಂದಿದ್ದಾರೆ, ಯಾವ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀರಂತ ನೀವೆಲ್ಲ ಕಾಯ್ತಾರಂತ ಸುತ್ತು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ, ತಮ್ಮ ಹೆಸರು? ಸಿಂಥಿಯಾ ಲೋಬೋ. ಸಿಂಧಿಯಾ ಲೋಬೋ ಅವ್ರು ಏನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ನೀವು ಎಲ್ಲಿಂದ ಬಂದಿರೋದು? ಬಾನಸವಾಡಿ ಪ್ರಗತಿ ಮಹಿಳಾ ಮಂಡಳಿ. ಪ್ರಗತಿ ಮಹಿಳಾ ಮಂಡಳಿದವರು ನೀವೇ? ಹೌದು. ಓಕೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ? ನಾನು ಇವತ್ತು ಸೋರೆಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ. ಏನೋ ನಿಮ್ಮ ಮಹಿಳಾ ಮಂಡಳಿಯವರಿಗೆಲ್ಲ ಸೋರೆಕಾಯಿ ಕಂಡ್ರೆ ಇಷ್ಟ ಅಂತ ಕಾಣುತ್ತೆ. ಸೋರೆಕಾಯಿ ನಮ್ದು ಒಂದು ಕಾಂಪಿಟೇಷನ್ ಇತ್ತು. ಹಾ, ಸೋರೆಕಾಯಿಂದಲೇ ಮಾಡ್ಬೇಕು ನಾವು ಪ್ರತಿಯೊಂದು ಐಟಮ್. ಹಾ, ಹಾ. ಅವಾಗೆಲ್ಲ ಸೋರೆಕಾಯಿಂದ ಸುಮಾರು 25 ಐಟಮ್ ಮಾಡ್ಕೊಂಡು ಬಂದಿದ್ರು ನಮ್ಮ ಮಹಿಳೆಯರು. ಅಯ್ಯೋ ಅಯ್ಯೋ, ಅದಕ್ಕೆ ಸೋರೆಕಾಯಿ ಬಗ್ಗೆ ಪ್ರೀತಿ ಜಾಸ್ತಿನಾ? ಓಕೆ, ಇವಾಗ ಏನ್ ಕೊಡ್ಲಿ ನಿಮ್ಗೆ? ನನ್ಗೊಂದು ಬಾಂಡ್ಲಿ ಕೊಡಿ. ಮೇಡಮ್, ಏನೇನ್ ತಂದಿದ್ದೀರಾ ಸೋರೆಕಾಯಿ ಹಲ್ವಾ ಮಾಡಕ್ಕೆ? ಸೋರೆಕಾಯಿ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಸೋರೆಕಾಯಿ, ಬೆಲ್ಲ, ಸಕ್ಕರೆ, ಕಂಡೆನ್ಸ್ಡ್ ಮಿಲ್ಕ್, ತೆಂಗಿನಕಾಯಿ ಹಾಲು, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಉಪ್ಪು. ಈಗ ನಾನು ಸ್ವಲ್ಪ ತುಪ್ಪ ಹಾಕಿ ಸೋರೆಕಾಯಿ ಸ್ವಲ್ಪ ಫ್ರೈ ಮಾಡ್ತೀನಿ. ಎಷ್ಟು ಜನ ಮಕ್ಕಳು ನಿಮ್ಗೆ? 3 ಜನ. ಏನ್ ಮಾಡ್ತಾರೆ? ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಸೆಟ್ಲ್ ಆಗ್ಬಿಟ್ಟಿದಾರಾ? 8 ಜನ ಮೊಮ್ಮಕ್ಕಳಿದ್ದಾರೆ. 8 ಜನ ಮೊಮ್ಮಕ್ಕಳಿದಾರಾ? ಓಹೋ ಹೋ ಹೋ ಹೋ. ಓಕೆ, ತುರಿದಿಟ್ಟಿರುವಂತ ಸೋರೆಕಾಯಿನ ನಾವು ತುಪ್ಪದಲ್ಲಿ ಹಾಕಿ ಹುರ್ಕೊಳ್ತಾ ಇದೀವಿ. ಹೌದು. ಇಲ್ಲವ್ರೆ ನಾನಿವಾಗ ಕಾಯಿ ಹಾಲು ಹಾಕ್ತಾ ಇದ್ದೀನಿ ಇದಕ್ಕಿನ. ಇದಕ್ಕೆ. ಓಕೆ, ಕಾಯಿನ ತುರ್ಕೊಂಡು ಹಿಂಡಿರುವಂತ ಹಾಲು ಇದ್ರಕ್ಕೆ ಹಾಕ್ತಾ ಇದ್ದೀರಾ? ಹೌದು. ಸೋರೆಕಾಯಿನ ತುಪ್ಪದಲ್ಲಿ ಹಾಕಿ ಹುರ್ಕೊಂಡಿದೀವಿ, ಅದಕ್ಕೆ ಕಾಯನ್ನ ಸೇರಿಸ್ತಾ ಇದೀವಿ. ಸೇರಿಸ್ತಾ ಇದ್ದೀನಿ. ಗಟ್ಟಿ ಆಗ್ಬೇಕಲ್ಲ ಇದು ಚೆನ್ನಾಗಿ? ಹೌದು, ಇದು ಗಟ್ಟಿ ಆಗ್ಬೇಕು. ಸ್ವಲ್ಪ ಓಕೆ, ಉರಿ ಕಡಿಮೆ ಮಾಡ್ಲಾ? ಉರಿ ಜಾಸ್ತಿ ಇದ್ರೇನೆ ಒಳ್ಳೆ, ಬೇಗ ಗಟ್ಟಿ. ಜಾಸ್ತಿ ಇದೆ ಮಾಡಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಏನಕ್ಕೆ ಮೇಡಮ್ ಉಪ್ಪು? ಅದು ಯಾವ ಸ್ವೀಟ್ ಆದ್ರೂ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು Okay. ಕರೆಕ್ಟ್ ಆಗಿ ರುಚಿ ಗೊತ್ತಾಗುತ್ತೆ, ರುಚಿ ಬರುತ್ತೆ. ನೀವು ಮಹಿಳಾ ಮಂಡಳಿಯವರೆಲ್ಲ ಒಂದೇ ಕಡೆ ಅಡುಗೆ ಕಲ್ತ್ರಾ? ಇಲ್ಲ, ನಮ್ಮ ಮನೆಯಲ್ಲೇ. ಗಟ್ಟಿಯಾಗಿದೆಯಲ್ಲ, ಸಾಕಾ ಇದಕ್ಕಿನ್ನ? ಸಾಕು, ಗಟ್ಟಿಯಾಗಿರೋದು. ಸಕ್ಕರೆ ಎಷ್ಟು? ಸಕ್ಕರೆ ಹಾಕ್ತಾ ಇದ್ದೀನಿ. ಎಷ್ಟು ಮೇಡಮ್? ಬರೀ 1 ಸ್ಪೂನ್ ಅಷ್ಟೇ. ಸಾಕಾ? ಸಾಕು. ಆಮೇಲೆ 1 ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ. ಓಕೆ. ಮೊಮ್ಮಕ್ಕಳು ಎಷ್ಟು ಜನ ಅಂತ ಹೇಳಿದ್ರಿ? 8 ಜನ ಮೊಮ್ಮಕ್ಕಳಿಗೆ ಯಾರಿಗಾರ ಮಾಡ್ಕೊಟ್ಟಿದ್ದೀರಾ ಇದನ್ನ? ಓ, ಎಲ್ರಿಗೂ ಮಾಡ್ಕೊಟ್ಟಿದ್ದೀನಿ. ಎಲ್ರಿಗೂ ಖುಷಿನಾ? ಅಜ್ಜಿ ಮಾಡ್ಕೊಟ್ಟಿದ್ದು ನಾವು ಖುಷಿ. ಕೆಲವರು ಸ್ವೀಟ್ ತಿಂತಾರೆ, ಕೆಲವರು ಸ್ವೀಟ್ ತಿನ್ನೋದಿಲ್ಲ. ಮಕ್ಕಳಲ್ಲೂ ಸ್ವೀಟ್ ತಿನ್ನಲ್ವಾ? ಹೌದು. ಓಹೋ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಹಾಕಿಮ್ಮ. ಇದು ಸೋರೆಕಾಯಿ ಅಲ್ವಾ ಅಲ್ವಾ ಇದು? ಹೌದು. ಪಕ್ಕ ಅಲ್ವಾ? ಪಕ್ಕ ಹಲ್ವಾ. ಯಜಮಾನ್ರಿಗೆ ಇಷ್ಟನಾ ಇದು ಅಲ್ವಾ? ಯಜಮಾನ್ರಿಗೆ ಎಲ್ಲ ಸ್ವೀಟ್ ಇಷ್ಟ, ಆದರೆ ಅವರು ಡಯಾಬಿಟಿಕ್ ಆದ್ರಿಂದ ಸ್ವಲ್ಪನೇ ತಿನ್ಬೇಕು. ಡಯಾಬಿಟಿಕ್ ಆದವ್ರಿಗೆ ಸ್ವೀಟ್ ಇಷ್ಟ. ಅವ್ರ ಮುಂದೆನೇ ಸ್ವೀಟ್ ಇಡ್ತಾರೆ ತಗೊಂಡೋಗಿ, ಅದು ಹಂಗೆ ಆಗ್ಬಿಡುತ್ತದು. ಮೊದಲು ಸ್ವೀಟ್ ತಿನ್ನಕ್ಕೆ ಇಷ್ಟ ಅಲ್ಲ, ಡಯಾಬಿಟಿಕ್ ಬಂದ್ರೆ ಅದು ಇಷ್ಟ ಜಾಸ್ತಿ ಆಗ್ಬಿಡುತ್ತೆ. ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಓಕೆ. ಎಷ್ಟು, 1 ಬಟ್ಲ? ಇದು ಅರ್ಧ ಕಪ್. ಬಟ್ ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ನೀವು ಸಕ್ಕರೆ ಬೆಲ್ಲ ಹಾಕುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದಕ್ಕೆ ನಾನು ಒಂದೊಂದೇ ಸ್ಪೂನ್ ಹಾಕಿದ್ದೀನಿ ಅದಕ್ಕೆ. ಓಕೆ. ಕುದಿಬೇಕಾ? ಗಟ್ಟಿ ಆಗ್ಬೇಕಾ? ಗಟ್ಟಿ ಆಗ್ಬೇಕಿದು. ಇದು ಬಿಸಿಲು ತಿನ್ಬೇಕಾ, ತಣ್ಣೀದ್ರೆ ತಿಂದ್ರೆ ಚೆನ್ನಾಗಿರುತ್ತೆ? 2 ಥರ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಓಕೆ. ಇಷ್ಟೇ ಗಟ್ಟಿ ಸಾಕೇನ? ಗಟ್ಟಿ ಆಗ್ಬೇಕಾ? ಸ್ವಲ್ಪ ಗಟ್ಟಿ ಆಗಲಿ. ನೀವು ಸ್ವಲ್ಪ ಗಟ್ಟಿ ಆಗಿಲ್ಲ? ಹೌದು. ಗೋಡಂಬಿ, ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಅದೇ ತುಪ್ಪ ಉಳ್ಕೊಳ್ಳೋದು ಬೇಡವಾ? ಏನು ಬೇಕಾಗಿಲ್ಲ, ಅದಕ್ಕೆ ತುಪ್ಪ ಇದೆ. ಇನ್ನೊಂದು 2 ಸ್ಪೂನ್ ತುಪ್ಪನೂ ಹಾಕ್ತಾ ಇದ್ದೀನಿ. ಓಹೋ. ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ಆದ್ರೂ ಟೇಸ್ಟ್ ಬೇಕು. ಕ್ಯಾಲರೀಸ್ ಎಲ್ಲ ಸೆಕೆಂಡು, ಫಸ್ಟು ಮಾಡಬೇಕು, ನೋಡಬೇಕು, ಸ್ವಲ್ಪ ತಿನ್ನಬೇಕು, ಆಮೇಲೆ ಕ್ಯಾಲರಿ ಬಗ್ಗೆ ಯೋಚನೆ ಮಾಡಬೇಕು. ಮಧ್ಯೆ ಕ್ಯಾಲರಿ ಬಗ್ಗೆ ಯೋಚನೆ ಮಾಡ್ಬಿಟ್ರೆ ಮಾಡೋ ಅಡುಗೆ ಚೆನ್ನಾಗಿ ಬರಲ್ಲ. ಅಯ್ಯೋ ಸಕ್ಕರೆ ಹಾಕ್ಬಾರ್ದು, ಉಪ್ಪು ಹಾಕ್ಬಾರ್ದು ಅನ್ನೋದು ಕ್ಯಾಲೋರಿ ಕಾನ್ಶಿಯಸ್ ಬಂದ್ಬಿಟ್ರೆ ಅಡುಗೆ ಚೆನ್ನಾಗಿ ಆಗೋದಿಲ್ಲ. ಹೌದೌದು. ಫಸ್ಟ್ ಅಡುಗೆ ಚೆನ್ನಾಗಿ ಮಾಡಬೇಕು, ನಾವು ಎಷ್ಟು ತಿನ್ಬೇಕು ಅನ್ನೋ ಡಿಸೈಡ್ ಮೇಲೆ ಕ್ಯಾಲೋರಿ ಡಿಸೈಡ್ ಮಾಡಬೇಕು. ಆಗ್ತಾ ಇದೆ. ಓಕೆ, ಎಣ್ಣೆ ಬಿಡ್ತಾ ಇದೆ. ಹೌದು. ಆಯ್ತು ಮುರಳಿ ಅವರು. ಓಕೆ ಮೇಡಮ್, ಸ್ಟವ್ ಆಫ್ ಮಾಡೋಣ ಫಸ್ಟು. ಮಾಡಿ. ಸಿಂಥಿಯಾ ಲೋಬೋ ಅವರು ಅಮ್ಮನ ಕ್ಯಾಬೇಜಿನ ಉಪ್ಪಿನಕಾಯಿ ಮಾಡಿ ಪುಸ್ತಕದಲ್ಲಿ ಬರೆದಿದ್ದೀರಿ. ಹೌದು. ಹಾಕೋಬೋದಾ? ಮಾಡಿರೋ ಅಷ್ಟೂ ಇದು ಒಂದೇ ಹಿಡಿದು ಬಿಡುತ್ತೆ ಅಂತ ಕಾಣುತ್ತೆ. ಸಾಕು ಬಿಡಿ, ಕಣ್ಣು ಮುಚ್ಕೊಂಡು 3 ಜನ ತಿನ್ಬೋದು.
ಮುರಳಿ ಅವರೇ, ಸೋರೆಕಾಯಿ ಹಲ್ವಾ ನಿಮಗೋಸ್ಕರ ರೆಡಿಯಾಗಿದೆ. ಓಕೆ, ಸಿಂಥಿಯಾ ಲೋಬ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಒಂದು ಸೋರೆಕಾಯಿಯಲ್ಲಿ ಏನೇನು ಮಾಡ್ಬೋದು ಅಂತ ಪ್ರಗತಿ ಮಹಿಳಾ ಮಂಡಳಿಯವರು ನಮಗೆ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಏನೋ ಸ್ವಲ್ಪ ಹೇಳ್ಬಿಟ್ಟಿರೋ ಸೋರೆಕಾಯಿ 250 ಐಟಮ್ ಬೇಕೊಂಡು ಎಲ್ಲ ಮಾಡ್ಕೊಂಡ್ಬಿಟ್ಟಿರೋರೇನೋ. ತುಂಬಾ ಚೆನ್ನಾಗಿ ಮಾಡಿದ್ರು, ಮಾಡೋಂಥ ಕ್ರಮ ಚೆನ್ನಾಗಿತ್ತು, ಖಂಡಿತವಾಗ್ಲೂ ಸಖತ್ತಾಗಿರ್ತಿದ್ದು. ಇದನ್ನ ಯಾವ ರೀತಿ ಮಾಡಿದ್ರು ಸಿಂಥಿಯಾ ಲೋಬ್ ಅವರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಸೋರೆಕಾಯಿ ಹಲ್ವಾ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸೋರೆಕಾಯಿ ತುರಿ ಹಾಕಿ ಹುರಿಯಿರಿ. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಿ ಕಲಸಿ ಮಿಶ್ರಣ ಗಟ್ಟಿಯಾಗಲು ಬಿಡಿ. ನಂತರ ಚಿಟಿಕೆ ಉಪ್ಪು, ಸಕ್ಕರೆ, ಬೆಲ್ಲ, ತುಪ್ಪ ಹಾಕಿ ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಕಲಕಿ ಮಿಶ್ರಣ ಗಟ್ಟಿಯಾದಾಗ ಏಲಕ್ಕಿ ಪುಡಿ, ತುಪ್ಪ ಹಾಕಿದರೆ ಸೋರೆಕಾಯಿ ಹಲ್ವಾ ಸವಿಯಲು ಸಿದ್ಧ. ನೀವು 3 ಜನ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರನ್ನು ನೋಡಿದೀರಾ, ನಮ್ಮ ಕಾರ್ಯಕ್ರಮಕ್ಕೂ ಬಂದಿದ್ದೀರಾ, ಏನಿಸ್ತು? ತುಂಬಾ ಇಷ್ಟ ಆಯ್ತು ನನಗೆ ಕಾರ್ಯಕ್ರಮ. ಓಕೆ, ಪ್ರತಿದಿನ 1 ಗಂಟೆ ಅಷ್ಟೊತ್ತಿಗೆ ನಾವು ಏನೇ ಕೆಲಸ ಇರ್ಲಿ, ಓಕೆ, ನಾವಿಬ್ರು 1 ಗಂಟೆಗೆ ಬಂದು ಕೂತ್ಕೊಂಡು ನಿಮ್ಮ ಒಗ್ಗರಣೆ ಡಬ್ಬಿ ನೋಡ್ತೀವಿ. ಓಕೆ. ನಮ್ಮ ಯಜಮಾನ್ರಿಗಂತೂ ನೀವು ಆ ಮಾಡೋ ಆಕ್ಷನ್ ತುಂಬಾ ಇಷ್ಟ. ಓಕೆ 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 ಓಕೆ. ಆಮೇಲೆ ನಮ್ಗೆ ಇಲ್ಲಿ ಕರ್ಸ್ಕೊಂಡಿದ್ದಕ್ಕಾಗಿ ನಿಮ್ಗೆ ಆಮೇಲೆ ತಂಡದವರಿಗೆ ತುಂಬಾ ವಂದನೆಗಳು. ಥ್ಯಾಂಕ್ ಯು. ಫಸ್ಟ್ ನೋಡೋಣ ಟೇಸ್ಟ್ ಹೆಂಗ್ ಬಂದಿದೆ ಅಂತ. ತಾಳಿ ಮೇಡಮ್, ಟೇಸ್ಟ್ ನೋಡಿಲ್ಲ ಇನ್ನ. ನೋಡಿ. ಅದ್ಭುತವಾಗಿರುವಂತ ಸೋರೆಕಾಯಿಯ ಹಲ್ವಾವನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಒಂದು 6-7 ಜನ ತಿನ್ಬೋದು. ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ ಮೇಡಮ್. ಪಾಪ ಅವ್ರಿಗೆ ಇನ್ನೇನಾಗತ್ತೆ, ಇಷ್ಟೊಂದು ಮಾಡಿಕೊಟ್ರೆ ಶುಗರ್ ಬರ್ದು ಏನಾಗುತ್ತೆ ಅವ್ರಿಗೆ? ತುಂಬಾ ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿ ಸೀರೆ ಮಾಡ್ಕೊಡ್ತಾರೆ. ಪಾಪ ಲೋಬ ಅವ್ರು ಏನ್ ಮಾಡ್ತಾರೆ? ತಿಂತಾರೆ. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್ ನಾ ಇಲ್ಲಿ ಕಳ್ಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಮೇಡಮ್. ತುಂಬಾ ಸಖತ್ತಾಗಿ ಮಾಡಿದ್ದಾರೆ, ರುಚಿಯಾಗಿದೆ, ಅದ್ಭುತವಾಗಿದೆ. ಇಷ್ಟೊಂದು ಚೆನ್ನಾಗಿರೋದನ್ನ ಬಿಡಕ್ ಮನಸ್ಸೇ ಬರ್ತಾ ಇಲ್ಲ. ಆದ್ರೆ ಸಮಯ, ಮುರಳಿ ಟೈಮ್ ಆಯ್ತು, ಹೊರಡ್ರಿ ಬೇಗ ಅಂತ ಇದ್ದಾರೆ. ಓಕೆ, ಸಮಯ ಆಗಿದೆ, ಕಾರ್ಯಕ್ರಮ ಮುಗಿಸ್ಬೇಕು. ಏನ್ರಿ ಮುರಳಿ, ಬೇಕಾದವ್ರು ಮಾತ್ರ ಕರ್ಸ್ಕೊಳ್ತಾ ಇದ್ದೀರಾ, ನಮ್ಮನ್ನು ಮಾತ್ರ ಕರ್ಸ್ಕೊಳ್ತಾ ಇಲ್ಲ. ನಮ್ಮನ್ನು ಕರ್ಸ್ಕೊಳ್ರಿ, ನಮ್ಮ ಕೈ ರುಚಿ ನೋಡ್ರಿ ಅಂತ ನೀವು ಅಂತ ಇದ್ದೀರಾ. ಖಂಡಿತವಾಗ್ಲೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ದಿನಾನೇ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರ್ಸ್ಕೊಳ್ತೀವಿ. ಫೋನ್ ಮಾಡಿ, ಮೇಲ್ ಮಾಡಿ, ಲೆಟರ್ ಬರೀರಿ, ಎಲ್ಲಾರು ಸಿಕ್ತಾಗ ಹೇಳಿ. ಅಡುಗೆ ಮಾಡೋರು ಬೇಕ್ರಿ, ಸಾಕತ್ತಾಗಿ ಅಡುಗೆ ಮಾಡೋರು ಇದ್ರೆ ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ. ನೋ ಇಂಟೆನ್ಸ್ ನಥಿಂಗ್. ಬರೀ ಕೈಲಿ ಬಂದು ಅಡುಗೆ ಮಾಡಿ ಜಾಲಿಯಾಗಿ ಮನೆಗೆ ಹೋಗಿ. ಓಕೆ, ಕಾರ್ಯಕ್ರಮ ಮುಗಿಸ್ತೀವಿ, ಮತ್ತೆ ಸಿಗೋಣ. ಅಲ್ಲಿ ತನಕ